ಧರ್ಮದ ವಿಷಯವನ್ನು ಕುರಿತು ನಾವು ಅನೇಕ ವಿಚಾರಧಾರೆಗಳನ್ನು ನೋಡಿದ್ದೇವೆ. ನಿನ್ನೆ ಅವತಾರದ ಕಲ್ಪನೆಯನ್ನು ಸ್ವಲ್ಪ ಸೂಕ್ಷ್ಮಮತಿಯಿಂದ ಕಂಡಿದ್ದೇವೆ. ಕಾರಣ ನಾನು ಹೇಳಿದ್ದೇನೆ, ದೇವರು ಅವತಾರವನ್ನು ಹೊಂದುವುದಿಲ್ಲ. ದೇವರ ಅಂಶೀಭೂತವಾದ ಶಕ್ತಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಮಹಾತ್ಮರಿ ಜಗತ್ತಿನಲ್ಲಿ ಅವತರಿಸುತ್ತಾರೆ. ಹಾಗಾಗಿ ನಮಗೆ ದೇವರ ಬಗ್ಗೆ ಒಳ್ಳೆಯ ಕಲ್ಪನೆ ಇರಬೇಕು. ದೇವರ ಬಗ್ಗೆ ಒಳ್ಳೆಯ ಕಲ್ಪನೆ ಇರಬೇಕು, ಬಹಳ ಒಳ್ಳೆಯ ಕಲ್ಪನೆ ಇರಬೇಕು ದೇವರ ಬಗ್ಗೆ. ಅಂತಹ ದೇವರ ಅಂಶೀಭೂತವಾದ ಶಕ್ತಿಯನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ಮಹಾತ್ಮರು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿದ್ದಾರೆ. ಇಲ್ಲಂದೇ ಇಡೀ ಜಗತ್ತಿನಲ್ಲಿ ಇದ್ದಾರೆ, ವಿದೇಶದಲ್ಲಿದ್ದಾರೆ, ಎಲ್ಲಿ ಮನುಷ್ಯ ಸಮಾಜವಿದೆ ಅಲ್ಲೆಲ್ಲ ಕಡೆಯಲ್ಲೂ ಇದ್ದಾರೆ. ಹಾಗಾಗಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾವ. ಮಧ್ಯೆ ಮಾಯಿದೇವರು ತಮ್ಮ ಶಿವಾನುಭವ ಸೂತ್ರದಲ್ಲಿ ಬರೆಯುತ್ತಾರೆ, ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಹಡಪದ ಅಪ್ಪಣ್ಣನವರು ಬಹಳ ಸುಂದರವಾಗಿರ್ತಕ್ಕಂಥ ವಚನವನ್ನು ಆಡಿದ್ದಾರೆ. ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದಲೇ ಶರಣೆಂದರೆ ಸಾಲದೆ, ಬಸವಯ್ಯ ಬಸವಪ್ಪ ಶರಣೆಂದರೆ ಸಾಲದೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಒಳ್ಳೆಯವರನ್ನು ಯಾವಾಗಲೂ ನೆನೆಸಿಕೊಳ್ಳಬೇಕು. ಗಂಧದ ಮರ ಊರೊಳಗಿದ್ದರೂ ಅದೇ ಪರಿಮಳ, ಕಾಡೊಳಗಿದ್ದರೂ ಕೆಲವು ಜನರು ಬೇಕಾಗ್ತಾರೆ, ಕೆಲವು ಜನರು ಬೇಕಾಗಲ್ಲ. ಆದರೆ ಕೆಲವರು ಎಲ್ಲರಿಗೂ ಬೇಕಾಗ್ತಾರೆ. ಸಕ್ಕರೆ ಗೊಂಬೆ ಇದ್ದಂತೆ ಅವರೆಲ್ಲರೂ, ಕೆಲವರು ಸಕ್ಕರೆ ಗೊಂಬೆ ಇದ್ದಾರೆ. ಗೌರಿ ಹುಣ್ಣಿಮೆ ಸಕ್ಕರೆ ಗೊಂಬೆ ಮಾಡ್ತಿರಲ್ಲ, ಕಿವಿ ಮುಟ್ಟಾಕೊಂಡು ಕುಡಿದ್ರು ಸೀಮೆ, ಕಾಲು ಮುಟ್ಕೊಂಡು ತಿಂದ್ರು, ನೀರು ಹಾಕೊಂಡು ಕುಡಿದ್ರು, ಅಂಥವ್ರು ಅಲ್ಲ. ನಾವು ಸುಮಾರು 9ನೇ ತರಗತಿ ಮುಂದೆ ಕುತ್ಕೊಂಡು ಅದನ್ನು ಭಾಷಣ ಕೇಳಿದವರು. ನಮಗೆಲ್ಲ ಅವರೆಲ್ಲ ಒಂದು ಮಾರ್ಗದರ್ಶಕರು ಅಲ್ಲ. ಅವರು ವಾಜಪೇಯಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲರು, ವಿನೋಬಾಜಿಯವರು, ಎಂತೆಂಥವರು ಈ ದೇಶದೊಳಗೆ ಆಗಿ ಹೋಗಿದ್ದಾರೆ ಅನ್ನತಕ್ಕಂಥದ್ದನ್ನು ಗಮನ ಇಡಬೇಕು. ಆ ಪ್ರಾಮಾಣಿಕತೆಯ ಕೊನೆಯ ಕೊಂಡಿಯದು ವಾಜಪೇಯಿ. ಪ್ರಾಮಾಣಿಕತೆಯ ಕೊನೆಯ ಕೊಂಡಿಯದು, ಭ್ರಷ್ಟಾಚಾರವನ್ನೇ ನೋಡಲಾಗದು. ಪ್ರಾಮಾಣಿಕತೆಗೆ ಬಹಳ ದೊಡ್ಡ ಹೆಸರು, ಆ ಕೊನೆಯ ಕೊಂಡಿಯದು ನಮ್ಮಲ್ಲಿ. ಇವತ್ತು ನಮಗೆ ಸ್ವಾಮಿಗಳಿಗೆ ಐಕಾನ್ ಯಾರಂತಂದ್ರೆ ಸಿದ್ಧಗಂಗಾ ಶ್ರೀಗಳು ಅಲ್ವಾ? ಒಬ್ಬೊಬ್ಬರು ಇರ್ತಾರೆ ಇಲ್ಲೆಲ್ಲೋ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ದೇಶದ ಅನೇಕ ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಬೆರಳೆನಿಸುವವರಷ್ಟೇ ನಮಗೆ ಪ್ರಧಾನಮಂತ್ರಿಗಳು ಕಣ್ಣಿಗೆ ಕಾಣುವುದು. ಎಲ್ಲೋ ಒಂದು ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಂದು ಕಡೆ ವಾಜಪೇಯಿ. ಮನೆಯಿಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮನೆಯಿಲ್ಲದ ಪ್ರಧಾನಮಂತ್ರಿ. ಎಷ್ಟು ದೊಡ್ಡವರು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅಂದ್ರೆ, ನಾನು ಯಾಕೆ ಇವತ್ತು ಅವ್ರನ್ನೆಲ್ಲ ನೆನೆಸ್ತೇನೆ ಅಂದ್ರೆ, ನಮ್ಮ ಹುಡುಗರಿಗೆ, ನಮ್ಮ ಜನರಿಗೆ ಇತಿಹಾಸ ತಿಳಿಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ದೊಡ್ಡವರು ಅಂತ ಹೇಳಿದ್ರೆ, ಮನೆಯಿಲ್ಲದ ಪ್ರಧಾನಮಂತ್ರಿ. ಮನೆಯನ್ನೇ ಕಟ್ಟಿಕೊಳ್ಳಿಲ್ಲ ಮನುಷ್ಯ. ತನ್ನ ಮನ ಭಾವಗಳನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು.
ದೇವರಿಗೆ ನಮಸ್ಕಾರ ಮಾಡಿ ನನಗೆ 40 ರೂಪಾಯಿ ಹಣ ಬೇಕು ಕೊಡಿ ಅಂತ ಕೇಳ್ತಾರೆ. ಶಾಸ್ತ್ರೀಜಿಯವರ ಪತ್ನಿ ಲಲಿತಾ ಶಾಸ್ತ್ರಿಯವರು ಬಹಳ ಅತಿ ಅದ್ಭುತವಾಗಿ ಅವರ ಗಂಡನ ಚಿತ್ರಣದ ಪುಸ್ತಕವನ್ನು ಬರೆದಿದ್ದಾರೆ. ಮೇರಾ ಪತಿ ಆದರ್ಶ ಅನ್ನತಕ್ಕಂಥದ್ದು. ಅದು ಮಹಾರಾಷ್ಟ್ರದ ಶಿವಾಜಿ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿದೆ. ಪುಸ್ತಕಗಳನ್ನು ನೋಡಬೇಕು. ನಿಮಗೆಲ್ಲಿಗೆ ಕೂತವರಿಗೆ ಅರಿವಾಗಬೇಕು ಯಾರು ಎಂತೆಂಥವರಿದ್ದಾರೆ ಅಂತ. ಒಬ್ಬ ಬಂದು ಕೇಳ್ತಾನೆ, 40 ರೂಪಾಯಿ ಹಣ ಬೇಕು ಕೊಡಿ ಅಂತ ಶಾಸ್ತ್ರೀಜಿಯವರಿಗೆ. ಶಾಸ್ತ್ರೀಜಿಯವರು ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ. ನನ್ನ ಹತ್ರ ಹಣ ಇಲ್ಲ ಅಂದ ಕೂಡಲೇ ಒಳಗಡೆಯಿಂದ ಇವರಿಬ್ಬರು ಮಾತನಾಡುವ ಮಾತನ್ನು ಕೇಳಿ ಧರ್ಮಪತ್ನಿಯಾಗಿರ್ತಕ್ಕಂಥ ಲಲಿತಾ ಶಾಸ್ತ್ರಿ ಬರ್ತಾರೆ. ಏನ್ ಮಾತಾಡ್ತಾ ಇದ್ದೀನಿ? ಏನಿಲ್ಲ, ಈ ಮನುಷ್ಯನಿಗೆ ಹಣದ ಕೊರತೆ ಆಗಿದೆ, 40 ರೂಪಾಯಿ ಕೇಳಲಿಕ್ಕೆ ಬಂದನ, ನನ್ನ ಹತ್ರ ಹಣ ಇಲ್ಲ, ನಾನು ಕೊಡ್ತೇನೆ ಹೇಳ್ತಾಳೆ ಲಲಿತಾ. ಒಳಗಡೆ ಹೋಗಿ ಬಂದು 40 ರೂಪಾಯಿ ಹಣವನ್ನ ಕೇಳಲಿಕ್ಕೆ ಬಂದಂತ ಮನುಷ್ಯನ ಕೈಯಲ್ಲಿ ಕೊಡ್ತಾರೆ. ಆ ಮನುಷ್ಯ ತೆಗೆದುಕೊಂಡು ಹೋಗ್ತಾನೆ. ಶಾಸ್ತ್ರಿಗೆ ಹೆಂಡತಿನ ಕರೆದು ಕೇಳ್ತಾನೆ, ನೀನು 40 ರೂಪಾಯಿ ಹಣ ಕೊಡ್ತೇನೆ, ಎಲ್ಲಿಂದ ಕೊಟ್ಟೆ? ಆಗ ಲಲಿತಾ ಶಾಸ್ತ್ರಿಯವರು ಹೇಳ್ತಾರೆ, ನಾನು ಎಲ್ಲಿಂದ ಕೊಡಬೇಕು? ನಿಮಗೆ ಬರುವ ಸಂಬಳವನ್ನ ತಂದು ನೀವು ನನ್ನ ಕೈಯಲ್ಲಿ ಕೊಡ್ತಾ ಇದ್ದೀರಿ. 40 ರೂಪಾಯಿ ಸಂಬಳ ನಿಮಗೆ, ಆ ಸಂಬಳವನ್ನ ನೀವು ನನಗೆ ಕೊಡ್ತಾ ಇದ್ದೀರಿ. ನನ್ನ ಮನೆತನ 30 ರೂಪಾಯಿನಲ್ಲೇ ನಡೀತಾ ಇದೆ. 10 ರೂಪಾಯಿ ಯಥೇಚ್ಛವಾಗಿ ಉಳಿದಿರೋದನ್ನ ಕ್ರೋಢೀಕರಿಸಿಕೊಂಡು ಇಟ್ಕೊಂಡಿದೆ, ಅದನ್ನ ಅವನಿಗೆ ಕೊಟ್ಟು ಕಳಿಸಿದ್ದೇನೆ. ನೀನು ಹೋಗು, ನೀನು ಹೋಗು, ಒಳಗಡೆ ಹೋಗು ಕೇಳಿ ಅವತ್ತು ಕಾಂಗ್ರೆಸ್ ಕಮಿಟಿಗೆ ಪತ್ರ ಬರೀತಾರೆ. ಈ ದೇಶ ಸ್ವತಂತ್ರ ಸಿಕ್ಕಿ ಬಹಳ ದಿವಸವಾಗಿಲ್ಲ. ಈ ದೇಶ ಬಹಳ ದೊಡ್ಡ ಶ್ರೀಮಂತ ದೇಶ, ಆದರೆ ಇಲ್ಲಿರುವ ಜನಗಳು ಬಡವರು. ನಾನು ಕೆಲಸ ಮಾಡುವ ಕೆಲಸಕ್ಕೆ ನೀವು ನನಗೆ 40 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ. ನನ್ನ ಮನೆತನದಲ್ಲಿ 30 ರೂಪಾಯಿನಲ್ಲಿ ನನ್ನ ಮನೆತನ ನಡೀತಾ ಇದೆ. 10 ರೂಪಾಯಿ ಯಥೇಚ್ಛವಾಗಿ ಉಳಿತಾ ಇದೆ ನನ್ನ ಮನೆಯಲ್ಲಿ. ಆದುದರಿಂದ ಮುಂದಿನ ತಿಂಗಳಿಂದ 10 ರೂಪಾಯಿ ನನ್ನ ಸಂಬಳದಲ್ಲಿ ಕಡಿತ ಮಾಡಿ ಅಂತ ಬರೀತಾರೆ ಲಾಲ್ಬಹದ್ದೂರ್ ಶಾಸ್ತ್ರಿಜಿಯವರು. ತಿಳಿತಲ್ಲ? ಈ ದೇಶದ ಒಬ್ಬ ಮಾಜಿ ಪ್ರಧಾನಿ ಲಾಲ್ಬಹದ್ದೂರ್ ಶಾಸ್ತ್ರಿಜಿಯವರು 10 ರೂಪಾಯಿ ಬೇಡ ಅನ್ನೋದನ್ನು ನಾವು ನೋಡಿದ್ದೇವೆ. ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಬ್ಯಾಲೆನ್ಸ್ ಇಲ್ಲದೆ ಮಲಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮನುಷ್ಯರು ಈ ಜಗತ್ತಿನಲ್ಲಿ ಎಂತೆಂಥವರಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕು ನಾವು. 10 ರೂಪಾಯಿ ಬೇಡ ಅನ್ನೋರಿದ್ದಾರೆ. ನಮ್ಮಪ್ಪ ಬಸವಣ್ಣ ಬಿಜ್ಜಳನ ಬಂಡಾರ ಬೇಕು ನನಗೆ ಅಂತಕ್ಕಂಥ ಮಾತು ಹೇಳಿರುವ ನಮ್ಮಪ್ಪ ಬಸವಣ್ಣನಿಗೆ ಕೂತವ್ರಿಗೆ ಏನು ಮಾಡಬೇಕಾಗಿಲ್ಲ. ತಾಯಿಂದಿರೇ, ನಿಮ್ಮ ಗಂಡಂದಿರು ಮಾಡುವ ಕೆಲಸಕ್ಕಿಂತ ಯಥೇಚ್ಛವಾಗಿ ಹಣ ತರ್ತಾ ಇದ್ದರೆ ನೀವು ಎಚ್ಚರ ವಹಿಸಬೇಕು. ಈ ಹಣ ನನ್ನ ಗಂಡ ಟೀಚರ್ ಇದ್ದಾನ, ಅವನು ಬರೋ ಸಂಬಳ ಇಷ್ಟು, ಇದನ್ನು ಮೀರಿ ರೊಕ್ಕ ಬರಕತ್ತೈತಿಂದ್ರೆ ಎಲ್ಲಿ ತರಕತ್ತಾನ? ತಿಳಿತಲ್ಲ? ನಾನು ಹೇಳೋದು, ಲಲಿತಾ ಶಾಸ್ತ್ರಿ 10 ರೂಪಾಯಿ ಹಣವನ್ನು ವಾಪಸ್ ಕೊಟ್ಟು ಇವತ್ತಿನ ಹೆಣ್ಣು ಮಕ್ಕಳು ನಮ್ಮ ಯಜಮಾನರು ಇಂಥ ಕೆಲಸ ಹೌದು, ಈ ಮನುಷ್ಯ ಇಷ್ಟು ಹಣ ಎಲ್ಲ ನೀವು ಸುಮ್ಮನೆ ನೀವೆಲ್ಲರೂ ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಡ್ರಿ. ನಿಮ್ಮ ಮನೆ ನಿಂತ್ಕೊಂಡು ನಾನು ದುಡಿಮೆಗೆ, ನನ್ನ ದುಡಿಮೆಗೆ ತಕ್ಕ ಈ ಮನೆ ಇದೆಯೋ, ನಾನು ಏನಾದರೂ ವಿಚಾರ ಮಾಡಿ ನೋಡ್ರಿ ಈ ಜಗತ್ತಿನಲ್ಲಿ ನೀವು. ಅದಕ್ಕೆ ಡಿವಿಜಿಯವರನ್ನ ಮಾತನ್ನು ಹೇಳ್ತಾರೆ, ಪ್ರತಿದಿನ ನೀವು ಊಟ ಮಾಡುವಾಗ, ಪ್ರತಿದಿನ ಊಟ ಮಾಡುವಾಗ ಒಂದು ತುತ್ತು ತೆಗೆದು ಬಾಯಿಯಲ್ಲಿ ಇಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ? ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ? ಸುಮ್ಮನೆ ಆಗೋದಿಲ್ಲ. ನಾಳೆ ನಾವು ಸತ್ರ ನಮ್ಮನ್ನು 4 ಮಂದಿ ಕೇಳೋದು, ನಮ್ಮನ್ನು ಸತ್ರ 4 ಮಂದಿ ಕೇಳಿದ್ರೆ ಊರೊಳಗೆ ದೊಡ್ಡವರಾಗಿ ಕಾಣ್ತಾ ಇರ್ತೀವಿ. ಸತ್ತಾಗ ಹೇಳ್ತಾರೆ ಊರಿಗೆ ಚಲೋ ಆಯಿತು, 4 ಮನೆ 3 ದೊಡ್ಡ ಮಾಡೋಣ ಮಂಗೆ.
ಯಾರು ದೊಡ್ಡವರು ಅನಿಸ್ಕೊಳ್ಳೋಕೆ ಸಾಧ್ಯ ಈ ಜಗತ್ತಿನಲ್ಲಿ? ಯಾರು ಈ ಜಗತ್ತಿನಲ್ಲಿ ದೊಡ್ಡವರು ಅನಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಕರುವಿನಿಂದ, ಮನದಿಂದ, ಭಾವದಿಂದ ತನುಮನ ಭಾವಗಳನ್ನು ತ್ಯಾಗ ಮಾಡಿರುವವರಿಗೆ ಮಾತ್ರ ಅದು ಸಾಧ್ಯ. ಆ ಗಟ್ಟಿತನ ಬರಬೇಕು ನಮ್ಮಲ್ಲಿ. ಭ್ರಷ್ಟಾಚಾರ ಹೋಗಲಿ ಯಾವ ಪ್ರಧಾನಮಂತ್ರಿ ಹೇಳಿದ್ರೆ ಏನು? ನಿಮ್ಮಲ್ಲಿ ಬರಬೇಕಲ್ಲ ಅದು, ಅಲ್ವಾ? ನಿಮ್ಮಲ್ಲಿ ಬರಬೇಕಲ್ಲ, ನಿಮ್ಮ ಮನೆಗಳಲ್ಲಿ ಬರಬೇಕಲ್ಲ, ನಿಮ್ಮ ಕೈಗಳಲ್ಲಿ ಬರಬೇಕಲ್ಲ. ದೇಶಕ್ಕಾಗಿ ಬದುಕಿರುವ ಜೀವಗಳು ಈ ಜಗತ್ತಿನಲ್ಲಿ ಕಳೆದುಕೊಂಡಾಗ ದೇಶ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ದೊಡ್ಡವರು, ವಾಜಪೇಯಿ ಎಷ್ಟು ದೊಡ್ಡವರು, ನಿಜಲಿಂಗಪ್ಪನವರು ಎಂತವರು. ನಿಜಲಿಂಗಪ್ಪನವರು ಎಂತವರು, ಎಂತೆಂಥವರು ಈ ಜಗತ್ತಿನಲ್ಲಿ ನಿಜಗುಣ ಶಿವಯೋಗಿಗಳು, ಮಹಾರಾಜರು ಎಲ್ಲವನ್ನ ತ್ಯಾಗ ಮಾಡುವುದು. ಕೊನೆಗೆ ಬಂದು ಆರು ನೀರೆಂದು ವಿಚಾರಿಸುವ ವಿಷಯ ಸಂಸಾರವಿದು ಕನಸೆಂದರಿಯೇ. ಬುದ್ಧ ಬಂಗಾರದ ಚಮಚವನ್ನೇ ಬಾಯಿಗಿಟ್ಟುಕೊಂಡು ಹುಟ್ಟಿದ, ಬಂಗಾರದ ಚಮಚವನ್ನೇ ಬಾಯಿಗಿಟ್ಟುಕೊಂಡು ಬುದ್ಧದೇವ ಹುಟ್ಟಿದ. ಹೊರಗಡೆ ಬಂದಂತ ಬುದ್ಧದೇವನಿಗೆ ಕಂಡವರು ಯಾರು? ಕುಷ್ಠರೋಗಿಗಳು, ಸತ್ತ ಶವ. ಬುದ್ಧನ ಉದಯ ಪರಿವರ್ತನೆ. ಕಳಿಂಗ ದೇಶದ ಯುದ್ಧದಲ್ಲಿ ಎಲ್ಲರನ್ನ ಕೊಂದು ರಕ್ತ ಹರಿಯುವ ಕೋಣೆಯನ್ನು ನೋಡಿ ಅಶೋಕನ ಮನಸ್ಸು ತ್ಯಾಗಮಯದ ಜೀವನಕ್ಕೆ ಬಂದು ನಿಂತುಕೊಳ್ಳು. ಭರತ ಬಾಹುಬಲಿಗಳ ಅಣ್ಣ ತಮ್ಮಂದರ ಜಗಳಕ್ಕೆ ನಿರ್ವಾಣದ ಸ್ಥಿತಿಯಲ್ಲಿ ಶ್ರಮಣ ಬೆಳಗುದಲ್ಲಿ ನಿಂತು ಏಕಶಿಲಾಮೂರ್ತಿಯಾಗಿ ಏನಿದೆ ಈ ಜಗತ್ತಿನಲ್ಲಿ ನೋಡಿ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದೆ. ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಜಗತ್ತನೇ ಗೆಲ್ತೀನಿ ಅಂತ ಬಂದ. ಹೋಗುವಾಗ ಎರಡೂ ಕೈಗಳನ್ನು ಒಳಗಡೆ ಇಟ್ಟ. ಮಂತ್ರಿ ಕೇಳಿದ, ಯಾಕೆ ಗಿರಿಸ್ತಾ ಇದ್ಯಾ ಅಂತ. ಜಗತ್ತು ಗೆಲ್ತೀನಿ ಅಂತ ಬಂದೆ, ಗೆಲ್ಲಕ್ಕಾಗಲಿಲ್ಲ, ಬರಿಗೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಜಗತ್ತು ತಿಳ್ಕೊಳ್ಳಿ ಅಂತೇಳಿ ನನ್ನ ಕೈ ಹೊರಗಡೆ ಇಡು ಅಂತಂದ ಗ್ರೀಕ್ ದೇಶದ ಚಕ್ರವರ್ತಿ. ನಾವೆಲ್ಲರೂ ಸಹ ಅದರ ಕಡೆಗೆ ಹೋಗಬೇಕು. ಯಾಕೆ ಮಹಾತ್ಮರ ಚಿಂತನೆಗಳು ಬೇಕು ಈ ಸಮಾಜದಲ್ಲಿ? ಮಹಾತ್ಮರ ಕಡೆಗೆ ನಮ್ಮ ಗಮನ ಯಾಕೆ ಹೋಗಬೇಕು? ನಾನು ರೀತಿ ಹೇಳ್ತೀನಿ, ನೀವೆಲ್ಲರೂ ಪ್ರತಿದಿನ ಬೆಳಗ್ಗೆ ಎದ್ದು ಗಂಡು ಮಕ್ಕಳೇ ಮಂದಿ ದುಡ್ಡಿಗೆ ಬಡದಾಡಬೇಡಿ. ನೀನು ದುಡ್ಡಿದಿಷ್ಟು ಉಂಟು, ನೀನು ದುಡಿದಿರುವುದು ಎಷ್ಟು, ನೀನು ಊಟ ಮಾಡುವುದು ಎಷ್ಟು. ಸ್ವಾಮಿ, ನನಗೊಂದೊಂದು ಸಲ ಏನು ಅನಿಸ್ಬಿಡುತ್ತೆ ಅಂದರೆ, ಎಲ್ಲೋ ನಾವೇ ಮಾತನಾಡ್ತಿರೋರು ಮೋಸಗಾರರು ಅನಿಸ್ಬಿಡ್ತದೆ ನಮ್ಮಿದ್ರೆ. ನಮಗೇನೆ ನಾವು ಪ್ರಶ್ನೆ ಮಾಡ್ಕೊಂಡ್ಬಿಡ್ತೀವಿ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕೆ ಜನ ಬದಲಾವಣೆ ಆಗ್ತಾ ಇಲ್ಲ? ಎಲ್ಲೋ ನಾನೇ ತಪ್ಪಿದ್ದೀನಿ ಅನ್ನೋ ದಾರಿ ಅನಿಸ್ಬಿಡ್ತದೆ. ಒಂದ್ಸಲ ನಮಗೆ ನಾವು ಪ್ರಶ್ನೆ ಮಾಡಿ ಬಸವಣ್ಣನವರ ಅದಕ್ಕೆ ಕೊನೆಗೆ ಬಂದು ಹೇಳ್ಬಿಟ್ಟು, ಇಷ್ಟೆಲ್ಲ ಹೇಳಿದೆ ನಾನು, ನನಗೇನು ಗೊತ್ತಾಗ್ತಾರೆ ಈ ಜನರು. ಎನ್ನ ನುಡಿಯನೇ ನಂಜಾಯಿ, ನಾನು ಪಾಪಿಯಯ್ಯ, ನಾನು ಕೋಪಿಯಯ್ಯ, ಸರಳತನದಿಂದ ಕೆಟ್ಟೆನೆಯ. ಆಳು ಮುನಿದರೆ ಆಳೇ ಗೆಡುವನು, ಆಳದ ಮುನಿದರು ಆಳು ಗೆಡುವನು, ಕುಳಲ ಸಂಗಮ ದೇವ. ಏನು ಆ ವಚನಗಳನ್ನು ಒಳಗಡೆ ಪ್ರವೇಶ ಆದಾಗ ನಮಗೆ ಬದುಕು ಗೊತ್ತಾಗ್ತದೆ ನಮಗೆ. ಒಬ್ಬರನ್ನ ಕಳ್ಕೊಂಡಾಗ ಗೊತ್ತಾಗ್ತದೆ, ನಮ್ಮ ತಂದೆಯನ್ನ ಕಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ, ನಮ್ಮ ತಾಯಿನ ಕಳ್ಕೊಂಡಾಗ ಗೊತ್ತಾಗ್ತದೆ. ಒಬ್ಬ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಜಾತ ಶತ್ರುವನ್ನು ಕಳ್ಕೊಂಡಾಗ ನಮ್ಗೆ ಆ ನೋವು ಗೊತ್ತಾಗ್ತದೆ. ಈ ವಚನಗಳು ನನ್ನ ಕಣ್ಣ ಮುಂದೆ ಬಂದು ನಿಲ್ತದೆ, ನಮ್ಮ ಕಣ್ಣ ಮುಂದೆ ಹಾಗೆ ಬಂದು ನಿಲ್ಲುತ್ತದೆ. ಬಸವಣ್ಣನವರು ಹೇಳೋದು, ಲಕ್ಷದ ಮೇಲೆ 96,000 ಗೀತಗಳ ಎನ್ನ ಮನ ಬೆಟ್ಟಕ್ಕೆ ಬಳ್ಳು ಕೂಗಿದಂತಾಯ್ತು, ಎನ್ನ ವಿಧಿ ಕೂಡಲ ಸಂಗಮ ದೇವ. ಎಷ್ಟು ನೊಂದಿರ್ಬೋದು ಬಸವಣ್ಣ. ಹೇಗೆ ಯಾರಿಗಾಗಿ ಬದುಕುವುದು ಬಸವಣ್ಣ ಅನ್ನೋದೇ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಮಾತು ಇಷ್ಟು ತೆಗೆದುಕೊಂಡಿದ್ರೆ ಈ
ಸಮಾಜದೊಳಗಡೆ ಭ್ರಷ್ಟಾಚಾರ ಇರ್ತಿರಲಿಲ್ಲ. ಈ ದೇಶ ಪ್ರಾಮಾಣಿಕತೆಯಿಂದ ಇರ್ತಿತ್ತು, ಪ್ರಾಮಾಣಿಕತೆಯಿಂದ ಇರ್ತಿತ್ತು. ಏನು ಮಾಡೋದು, ನಾವು ಸ್ವಾಮಿಗಳು ಅಂಥವ್ರೇ ಆಗಿದ್ವಿ. ಒಬ್ಬೊಬ್ಬ ರಾಜಕಾರಣಿ ಬೆನ್ನು ಹತ್ತಿಬಿಟ್ಟು ನಾವು ಕಾವಿ ಬಟ್ಟೆಯವರು, ನಾನೇನು ಸಾಮಾನ್ಯವಾದವರಲ್ಲ, ನಾವು ಅಪ್ಪಳಿತ ಆಗಲ್ಲ. ನಾವು ಹತ್ತು ಬಿಟ್ಟಿದ್ದೀವಿ. ನಾವು ಎಲ್ಲೋ ಅಲ್ಪ ಸ್ವಲ್ಪ ನಾನು ಇಟ್ಟುಕೊಂಡಿದ್ದೀನಿ ಅಂತ ಇಷ್ಟು ಧೈರ್ಯವಾಗಿ ಹೇಳ್ತೀನಿ. ಇಲ್ಲಾಂದ್ರೆ ನಾನು ಹೇಳ್ತಿರ್ಲಿಲ್ಲ, ನಾನು ಅವರಿಗೆ ಮಹಾರಾಷ್ಟ್ರಕ್ಕೆ ಹೊರಟಿದ್ದೆ. ನಾನು ಇಂದಿರಾ ಗಾಂಧಿ ಜೈ, ಇಂದಿರಾ ಗಾಂಧಿ ಜೈ ಅಂತಿದ್ದಂತೆ. ಪಾಪ ಆಫೀಸ್ ಇಂದಿರಾ ಗಾಂಧಿ ಜೈ ಅಂತಿದ್ರೆ ಅವನ ಕೈ ಹಾಕ್ಲಿಕ್ಕೆ ಸಿಕ್ಕಿತ್ತಂತೆ. ನನ್ನ ಕೈ ಅಂದ್ರೆ ಇಲ್ಲ, ಇಂದಿರಾ ಗಾಂಧಿ ಜೈ ಅವ ನನ್ನ ಕೈಯಲ್ಲಿ ಅಂತಾನ. ಇದು ಸ್ವಾಮಿ, ನಮ್ಮ ನಾಲಿಗೆ ಯಾರಿಗಿರಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕು. ನಮ್ಮ ನಾಲಿಗೆ ಕೇವಲ ಬಸವಣ್ಣನವರಿಗೆ, ಇಂಥ ದೇಶಭಕ್ತರಿಗೆ ಮಾತ್ರ ನಮ್ಮ ನಾಲಿಗೆ ಸೀಮಿತವಾಗಿರುತ್ತೆ. ಕಾರಣ ಏನಂತಂದ್ರೆ ಅವರೆಲ್ಲ ಹಾಗೆ ಬದುಕಿದವರು. ನಾವು ಒಬ್ಬೊಬ್ಬರು ನಮ್ಮ ಸ್ವಾಮಿಗಳು ಹಿಂದೆ ಹತ್ಬಿಟ್ಟಿವಿ. ನಮ್ಮ ಜನ ಹುಡುಗರು ಆರ್ತಿ ತರ್ತಾರಲ್ಲ, ಈ ಆರ್ತಿ ದೇವರಿಗಾಗಿ ಅಲ್ಲ, ನನಗಾಗಿ ಅಲ್ಲ. ನನ್ನ ಹತ್ತಿರ 50 ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಇಂಜಿನಿಯರು, ಡಾಕ್ಟರು, ಡಿಪ್ಲೊಮೊ. ನೀವು ಹಾಕುವ ಹಣ ಅವರಿಗೆ ಸಲ್ಲುತ್ತದೆ ಅನ್ನತಕ್ಕಂಥದ್ದನ್ನು ಗಮನ ಇಟ್ಕೊಳ್ಳಿ. ಹಾಗಾಗಿ ಇಲ್ಲಿ ನಾವುಗಳೆಲ್ಲರೂ ಒಬ್ಬೊಬ್ಬರಿಂದ ಬೆನ್ನತ್ತಿಬಿಟ್ಟಿದ್ದೀವಿ ನಾವು. ಅದಕ್ಕೆ ದಯಮಾಡಿ ನಾವೆಲ್ಲರೂ ನಮ್ಮಲ್ಲಿ ಏನಾದರೂ ಬದಲಾವಣೆಗಳನ್ನು ತಂದುಕೊಳ್ಳಬೇಕಂತಿದ್ರೆ ನಮ್ಮಿಂದ ಇರುಕೊಂಡು ನಾವು ಬದಲಾವಣೆಗಳನ್ನು ತಂದುಕೊಳ್ಬೇಕು. ಸಮಾಜದವರು ನಮ್ಮನ್ನು ಹಿಡಿದುಕೊಂಡು ನಾವು ಬದಲಾವಣೆಗಳನ್ನು ತರಬೇಕು. ಅದಕ್ಕಾಗಿ ಕಾಂತೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾನೆ, ನಿಮ್ಮ ಯಜಮಾನರು ನಿಮಗಿಂತ ಹೆಚ್ಚಾಗಿ ಹಣ ತರ್ತಾ ಇದ್ದಾರಲ್ಲ, ನೀವು ವಿಚಾರ ಮಾಡಬೇಕು. ಇವ ಹಣ ಎಲ್ಲಿಂದ ತರ್ತಾ ಇದ್ದಾನ? ಹಣ ಕಳ್ಕೊಳ್ತಾ ಇದ್ದಾನಂದ್ರೆ ವ್ಯಸನಿಯಾಗಿದ್ದಾನೆ ಅಂತ ಅರ್ಥ. ಹಣ ತರ್ತಾ ಇದ್ದಾನೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಹೋಗಿ ಕುಂತಾನ ಅಂತ ಅರ್ಥ. ಇವೆರಡು ಗಮನ ಇರಬೇಕು ನಿಮಗೆ. ಸಂಬಳ ಅಷ್ಟೇ ಬಂದಿತ್ತು, ಜೀವನ ಚಲೋ. ಏನು ಯಜಮಾನರು ತಂದಾರ, ಪಾರ್ಟಿ ತಂದಾರ, ಬಿಲ್ವಾರ್ ತಂದಾರ, ಹಾಕೊಂಡ್ಬಿಟ್ಟು ಮದುವೆ ಮನೆಗೆ ತಿರುಗಾಡೋದು. ಲೋಕಾಯುಕ್ತರು ಬಂದಾಗ ಗೊತ್ತಾಗ್ತದೆ ಲೋಕಾಯುಕ್ತರು ಬಂದಾಗ ಗೊತ್ತಾಗ್ತದೆ ಎಲ್ಲಿಂದ ಬಂತು ಅಂತ. ಹಾಲು ಕುಡಿದು ಮಕ್ಕಳೇ ಬದುಕ್ತಿಲ್ಲ, ವಿಷ ಕುಡಿದು ಮಕ್ಕಳೇ ಬದುಕ್ತಾರೆ. ಹಾಲು ಕುಡಿದು ಮಕ್ಕಳೇ ಬದುಕಲಿಲ್ಲ, ಎದೆ ಹಾಲು ಕುಡಿದಂಥವ್ರು ನಾವು ಬದುಕಲಿಲ್ಲ. ಮಂದಿ ರೊಕ್ಕ ತಿಂದವ್ರು ನಾವೇನು ಬದುಕ್ತೀವಿ? ಈ ಜಗತ್ತಿನಲ್ಲಿ ಒಂದು ತಿಳ್ಕೊಳ್ಳಿ, ಗುರುಮನೆ ಅರಮನೆ, ಗುರುಮನೆ ಅರಮನೆ, ಅದರ ಹಣ ತಿಂದವರ ಮನೆ ಬರಿಮನೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿದ್ದಾರೆ. ಒಂದು ಗುರುಮನೆ ಯಾವುದು? ಗುರು ಅಂದರೆ ಸಮಾಜದ ಹಣ, ಧಾರ್ಮಿಕ ಹಣ, ಧರ್ಮದ ಹಣ, ಸಂಘಟನೆ ಹಣ, ರೊಕ್ಕ ಕೊಡಿಸೋದು, ದೇವರ ಹೆಸರಿನ ಮೇಲೆ ರೊಕ್ಕ ಕೊಡಿಸೋದು, ಕೊನೆ ಕೊಡಿಸ್ಕೊಳ್ಳೋದು. ಕಮಿಟಿ ಮಂದಿ ನೀ ಹತ್ತು, ವಾ ಯಾರಪ್ಪರ ಮನೆ ದುಡ್ಡು ನೀ ಹತ್ತು, ನಾ ಹತ್ತು, ಹಚ್ಬಿಡ್ಲೇ ಲೆಕ್ಕ ಯಾವ್ದಾದ್ರು ಹಚ್ಚ ದುಡ್ದಿಲ್ಲ. ತಮ್ಮ ಧರ್ಮದ ದುಡ್ಡು ಹೊಡೆಯೋದಕ್ಕೆ ದುಡಿಯೋದಕ್ಕೆ ಕೂಲಿ ಮಾಡಿದ್ರೆ ದುಡ್ಡು ಸಿಗುತ್ತೋ? ಕೂಲಿ ಮಾಡಿದ್ರೆ ಹಣ ಸಿಗ್ತದ? ಗುರುಮನೆ ಅರಮನೆ, ಹಣ ತಿಂದವರ ಮನೆ ಬರಿಮನೆ. ಇವತ್ತು ತಾತ್ಕಾಲಿಕ ಸುಖ, ತಲೆ ತಲಾಂತರವಾಗಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳಿಗೆ ಶಾಪ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳಿಗೆ ಅದು ಶಾಪ. ಅದು ವಿಧಾನಸೌಧದ ರೊಕ್ಕ, ಮಠದ ರೊಕ್ಕ ತಿಂದವ್ರ ಮನೆ. ಹೊರದಿಟ್ಕೊಳ್ರಿ ನೀವು. ನೀವೇ ನಗಬೇಡ್ರಿ, ನೀವು ಮಂದಿ ಹೊಡೆದಿದ್ರೆ ನಿಮಗೂ ನ್ಯಾಯ ಬರ. ಲೀಟರ್ ಬಡ್ಡಿ, 5 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ ನಿಮಗೂ ಅದ. ನಿಮಗೂ ಇರೋದೇ, ಎಲ್ಲರಿಗೂ ಇರೋದೇ. ಅವ್ರಿಗೊಬ್ಬರಿಗೆ ಎಲ್ಲ ಮಾತಾಡೋ ಸ್ವಾಮಿಯವ್ರ ರೊಕ್ಕ ಬಡ್ಡಿಗೆ ರೊಕ್ಕ ಕೊಟ್ಟಿಲ್ಲ, ಅವ್ರಿಗೂ ಬರೋದೇ. ಯಾರಿಗೂ ಬಿಟ್ಟಿಲ್ಲ ತಮ್ಮ ಈ ಜಗತ್ತಿನಲ್ಲಿ, ಯಾರಿಗೂ ಬಿಡೋದಿಲ್ಲ. ಅದು ಬೆನ್ನತ್ತಿದ್ದದು ಬೇತಾಳ
ಮದುವೆ ಮಾಡಿರೋದು ಭಾಳ ಚಲೋ, ಭಾಳ ಚಲೋ. ನೀವು ನೋಡ್ರಿ, ರೋಡಲ್ಲಿ ಸಾಲ ಹಾಕೋರು ಯಾಕೆ ಹಾರ್ಟ್ ಅಟ್ಯಾಕ್ ಆಗೈತೆ? ರೊಕ್ಕ ಇದ್ದವ್ರಿಗೆ ಏನು ಶುಗರ್, ಬಿ ಪಿ, ಮನುಷ್ಯ ಹಿತಮಿತವಾಗಿ ಜೀವನ ಮಾಡಬೇಕು, ಹಿತಮಿತವಾಗಿ ಜೀವನವನ್ನು ಕಲಿಬೇಕು, ಲೈಫ್ ಸ್ಟೈಲ್ಗಳನ್ನು ಬದಲಾಯಿಸಿಕೊಳ್ಬೇಕು. ಮನುಷ್ಯ ಲೈಫ್ ಸ್ಟೈಲ್ಗಳನ್ನು ಬದಲಾಯಿಸಿಕೊಳ್ಬೇಕು, ಜೀವನದ ವಿಧಿವಿಧಾನಗಳನ್ನು ಬದಲಾಯಿಸಿಕೊಳ್ಳಬೇಕು. ಬದುಕಿನಲ್ಲಿ ಸರಳ ಜೀವನದ ಕಡೆಗೆ ಬರಬೇಕು ಮನುಷ್ಯ. ಹೈ ಥಿಂಕಿಂಗ್, ಬಹಳ ದೊಡ್ಡ ವಿಚಾರವಾದಿಯಾಗಿರಬೇಕು. ಜೀವನ ಸರಳವಾಗಿರಬೇಕು ಮನುಷ್ಯ. ಜಗತ್ತಿನಲ್ಲಿ ಸುಮ್ಮನೆ ಸಿದ್ದೇಶ್ವರ ಸ್ವಾಮಿಯನ್ನು ನೋಡಿದ್ರೆ ಬದುಕಬೇಕು ಅಂತ ಒಂದು ಸ್ವಲ್ಪ ದಿವಸ ಅನಿಸುತ್ತೆ ನಮಗೆ. ಸಿದ್ದೇಶ್ವರ ಬದುಕಬೇಕು ಅನಿಸುತ್ತೆ ನಮಗೆ, ಬದುಕಬೇಕು ಅನಿಸುತ್ತೆ. ಏನು ಸುಮ್ಮನೆ ಹೊರಟು ಬಿಟ್ಟಿದ್ದಾರೆ. ಅತನೇ ಶಿವಯೋಗಿಗಳನ್ನು ನೋಡಬೇಕು, ಸಜ್ಜನಗಳು ಶರಣಮ್ಮನನ್ನು ನೋಡಬೇಕು, ನಾಲ್ಕು ಮಾಸದ ವೀರೇಶ ಶರಣರನ್ನು ನೋಡಬೇಕು, ಗುರುದೇವಿ ತಾಯಿಯವರನ್ನು ನೋಡಬೇಕು, ಇಲಕಲ್ಲಿನ ಮಹಾಂತ ಶಿವಯೋಗಿಗಳನ್ನು ನೋಡಬೇಕು, ಬೀಳೂರು ಗುರುಬಸವ ಸ್ವಾಮಿಗಳನ್ನು ನೋಡಬೇಕು. ನಾವಿದ್ದೀವಿ ಇವತ್ತಿನ ಸ್ವಾಮಿಗಳು. ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ, ನಿಜವಾಗಿ ಈ ಸಮಾಜದಲ್ಲಿ ದೊಡ್ಡವರು ಬಾಯಿ ಬರೀತಿ ನಮಗೆ ಒಂದು ದಾರಿಯನ್ನು ಇಟ್ಟು ಹೋಗಿದ್ದಾರೆ. ಆ ದಾರಿಯನ್ನು ಮುಳ್ಳು ಬರೆಯೋದು ಬೇಡ, ಮುಳ್ಳು ಬರೆಯೋದು ಬೇಡ. ಆ ದಾರಿಯನ್ನು ಹಾಳು ಮಾಡುವುದು ಬೇಡ. ಆ ದಾರಿಯನ್ನು ಸ್ವಚ್ಛ ಮಾಡಿಕೊಂಡು ಬದುಕುವ ವ್ಯವಸ್ಥೆಗೆ ನಾವು ಬಂದಾಗ ಮಾತ್ರ ಉಳಿತೇವೆ. ಅದಕ್ಕಾಗಿ ಜಗತ್ತಿನಲ್ಲಿ ಮಹಾತ್ಮರು ಬಹಳ ದೊಡ್ಡವರು. ನಿಜಕ್ಕೂ ಶಿವಯೋಗಿಗಳು ಎಷ್ಟು ದೊಡ್ಡವರು, ಬುದ್ಧ ಎಷ್ಟು ದೊಡ್ಡವರು, ಬಸವಣ್ಣನವರು ಬಂಗಾರದ ಚಮಚಮನ ಇಟ್ಟುಕೊಂಡು ಹುಟ್ಟಿದವರು ಅಲ್ವಾ? ತುಪ್ಪ ನೋಡಿದವರೇನಲ್ಲ, ನೋಡಿದವರೇ. ಮಂಡಿಗೆ ಮಾದಿರಾಜ ಕಮ್ಯಪುರದಲ್ಲಿ ಹುಟ್ಟಿದವರು. ಅವರ ಸೋದರ ಮಾವ ಬಲದೇವ ಅರಸ ಕಲ್ಯಾಣದ ರಾಜ್ಯದಲ್ಲಿ ಪ್ರಧಾನಮಂತ್ರಿ. ಅಂತವರ ಮಗಳನ್ನು ಮದುವೆ ಆದವನು ಒಂದಿನೊಳಗೊಂದಿಗೆಯ, ವಸ್ತುಗಳೊಳಗೊಂದಿಗೆಯ, ಇಂದಿಗೆ ನಾಳಿಂಗೆ ಎಂದಿಗನಾಗಲೇ ನಿಮ್ಮ ಆಣೆ, ನಿಮ್ಮ ಪ್ರಮತರಾಣೆ, ಕೂಡಲ ಸಂಗಮ ದೇವ, ತಲೆದಂಡ ತಲೆದಂಡ ತಲೆದಂಡ. ಏನ್ ಬದುಕಿರುವುದಲ್ಲ, ಬದುಕು ಕಟ್ಟಿದರೆ ಈ ರೀತಿಯಲ್ಲಿ ಬದುಕನ್ನು ಕಟ್ಟಬೇಕು ನಾವು. ಈ ಮೋಸ, ವಂಚನೆ, ದಗ, ಬೆಳಕರಿತು ಅಂದ್ರೆ ಸುಳ್ಳೇ ನಮ್ಮ ದೇವರು, ಸುಳ್ಳೇ ನಮ್ಮ ದೇವರು. ಬೇಕಾದ್ರೆ ಯಾರು ಕೊನೆಗೆ ಅಂದ್ರೆ ಗುರು ನಿಮ್ಮ ಆಣೆ ಅಂತ ಬಿಡ್ತಾರೆ, ನಮ್ಮ ಆಣೆಯನ್ನು ಹಾಕಿಬಿಡ್ತಾರೆ. ಏನು ಮಾಡಬೇಕು? ನಾವು ತಲೆ ಕೊಡ್ಕೊಳ್ಳೋದು ಹಾಕಿ ಹೋಗ್ತಾ ಇದ್ದೇವೆ. ಏನು ಮಾಡೋದು? ಮನುಷ್ಯನಿಗೆ ಎಲ್ಲಿಗೆ ಬಂದಿದೆ ಮತ್ತು ಎಲ್ಲಿ ಯಾವ ಮಳೆ ಬರ್ತದೆ. ಬೆಂಗಳೂರಿನ ಭೂಕಂಪ ಆಗೈತೆ, ಆಗಬೇಕು ಆಗಬೇಕಂದ್ರೆ ನಾವು ತಪ್ಪು ತಿಳ್ಕೊಬೇಡ್ರಿ. ನನಗೆ ಮನುಷ್ಯನಿಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಎಡಮೂರಿ ವೀರೇಂದ್ರನಾಥ್ ಅಂತ ಆಂಧ್ರದವರು ಬಹಳ ದೊಡ್ಡ ಕಾದಂಬರಿಗಾರ. ಆತ ಒಂದು ಪುಸ್ತಕ ಬರೆದಿದ್ದಾನೆ. ಈ ಭಾರತ ದೇಶದಲ್ಲಿ 15 ದಿವಸ ಕರೆಂಟ್ ಹೋದ್ರೆ ಹೆಂಗಿರ್ಬೋದು ಭಾರತ? ಒಂದು 15 ದಿವಸ ಕರೆಂಟ್ ಹೋಗ್ಬೇಕು ನಿಮಗೆ. ನಿಮ್ಮ ಮೊಬೈಲು, ನಿಮ್ಮ ಡೀಸೆಲು, ನಿಮ್ಮ ಗಾಡಿ, ನಿಮ್ಮ ಲಿಫ್ಟು, ನಿಮ್ಮ ಗಿರ್ನಿ, ನಿಮ್ಮ ಟಿವಿ, ನಿಮ್ಮ ಮಿಕ್ಸಿ, 15 ದಿವಸ ಕರೆಂಟ್ ಹೋಗ್ರಿ. ನಿಮಗೆ ನಾವು ಮಾತಾಡೋದು ಬೇಡ, ನಮಗೆ ನೀವು ಹೇಳೋದು ಬೇಡ ಅಲ್ವಾ? ವಿಚಾರ ಮಾಡ್ರಿ. ಈ ಜಗತ್ತಿನಲ್ಲಿ ನಿಮಗೆ ನಾವು ಶಿಕ್ಷೆ ಕೊಡದೇ ಇರಬಹುದು, ದೇವರು ಶಿಕ್ಷೆ ಕೊಡದೇ ಇರಬಹುದು, ಆದರೆ ಒಂದಲ್ಲ ಒಂದು ದಿವಸ ನಮ್ಮನ್ನು ಪ್ರಕೃತಿ ಶಿಕ್ಷೆಗೆ ಒಳಪಡಿಸುತ್ತೆ ಅನ್ನತಕ್ಕಂಥದ್ದನ್ನು ನಾವು ಯಾವ ಮರಿಬಾರದು. ಪ್ರಕೃತಿ ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತದೆ. ಅದು ನಮ್ಮನ್ನ ಯಾರನ್ನು ಬಿಡುವುದಿಲ್ಲ. ಅದು ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಡಿ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ನಾನು. ಬಲ್ಲೆನೆಂಬವರ ಬಲಗೈ ನುಂಗಿತ್ತು. ಯಾರು ಬಲ್ಲೆ ಅಂತಾರೋ ಅವ್ರದ್ದು ನುಂಗುವುದು. ವಿಜುನಾಥ ಸ್ವಾಮಿಗೆ ಪ್ರವಚನಕಾರ ಅಂತ ಅಂದ, ಇನ್ನೊಂದು ನುಂಗುತ್ತದೆ. ಅದಕ್ಕೆ ಬಂದು ಕೂಡ ನಿಮಗೆ ನಮಸ್ಕಾರ ಮಾಡ್ತೀನಿ ದೊಡ್ಡವರು. ಯಾಕೆ ಕೇಳಬೇಕು ನೀವು ಮೊದಲು ನಿಮಗೆ ಶರಣ ಅಂತೀವಿ. ಯಾಕೆ? ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನೆಯ ಕಲಿಯುಗದ ಕಟ್ಟಳೆ. ಕಲಿಯುಗದ ಕಟ್ಟಳೆ. ಈ ನಿಮಗೆ ನಾವು ನಮಸ್ಕಾರ ಮಾಡಬೇಕು ಬಂದ ಕೂಡಲೇ. ಯಾಕ?
ನಮಗಿಂತ ಶಾಲೆ ಆಗ್ಬಿಟ್ಟು ನಮಗಿಂತ ಶಾಲೆ ಆಗಿದೆ. ಅದಕ್ಕಾಗಿ ಮೊದಲು ಕೈ ಮುಗಿದು ಕುಂದ್ರಪ್ಪ ಕೇಳ್ರೋ. ಅದಕ್ಕೆ ಅವತ್ತೇ ಪ್ರಭುದೇವರು ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯರಿಗೆ ವಂದಿಸಿ ಬುದ್ಧಿಗೆ ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂಬೆನಿಯ. ಅದಕ್ಕಾಗಿ ನನ್ನ ಈ ಪ್ರವಚನದ ಉದ್ದೇಶ ಏನಿದೆ, ಮಹಾತ್ಮರನ್ನು ನೆನೆಯುವುದು ಜನಮುಕ್ತಿ ಪದಂ ಶಿವ. ಪ್ರತಿದಿನ ನೀವು ಬೆಳಿಗ್ಗೆ ಎದ್ದು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದಿ ಮಕ್ಕಳಿಗೆ ಆ ಜೀವನ ಚರಿತ್ರೆಯನ್ನು ಕಲಿಸ್ರಿ. ನಿಮಗೆ ಮಾಡಲು ಯಾರಾಗಬೇಕು? ನಮಗೆ ಮಾಡಲು ಯಾರು ನಮಗೆ ಮಾಡಲು? ನೀವು ಫಿಲಮ್ ಆಕ್ಟ್ರೆಸ್ ಮಾಡಲ್ಲ ಸರ್, ರೊಕ್ಕ ತಗೊಂಡು ಕುಡಿದು ಹೋದವಲ್ಲ. ಆ ಚಲನಚಿತ್ರಕಾರರು ನಮಗೆ ಮಾರ್ಗದರ್ಶಕರ ಅಥವಾ ಮಹಾದೇವಿ ಮಾರ್ಗದರ್ಶಕರ, ರಾಣಿ ಚೆನ್ನಮ್ಮ ನಮಗೆ ಮಾರ್ಗದರ್ಶಕರ, ಬೆಳವಡಿ ಮಲ್ಲಮ್ಮ ನಮಗೆ ಮಾರ್ಗದರ್ಶಕರ, ಸ್ವಾಮಿ ವಿವೇಕಾನಂದ ನಮಗೆ ಮಾರ್ಗದರ್ಶಕರ, ಸಿದ್ದರಾಮೇಶ್ವರ ನಮಗೆ ಮಾರ್ಗದರ್ಶಕರ? ಇದು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ತಾಯಿಂದಿರಾದವರನ್ನು ಪ್ರಶ್ನೆ ಮಾಡಿಕೊಳ್ಳಬೇಕು ಈ ಸಮಾಜದೊಳಗಡೆ ನಾವು. ಅದಕ್ಕೆ ನಾನು ವಿನಂತಿಸಿಕೊಳ್ತೇನೆ, ತಾಯಿಂದಿರ ಸಣ್ಣ ಸಣ್ಣ ಮಹಾತ್ಮರ ಪುಸ್ತಕಗಳನ್ನು ಕೂತ್ಕೊಂಡು ಮಕ್ಕಳಿಗೆ ಕತೆ ಹೇಳಿ ವಿದ್ಯೆ ಹೇಳಿ ವಚನಗಳನ್ನ ಕಲಿಸಿ. ಅದು ಸಂದರ್ಭಕ್ಕೆ ಅನುಗುಣವಾಗಿ ಅವರು ಸ್ವಲ್ಪ ದಾರಿ ತಪ್ತಾರೆ. 20-21 ವರ್ಷಕ್ಕೆ ಪುನಃ ನೀವು ಪಾಠ ಮಾಡಿರ್ತಾರಲ್ಲ, ಅದು ರಿಟರ್ನ್ ಬರ್ತದೆ. 40 ವರ್ಷ ಆದ್ಮೇಲೆ ರಿಟರ್ನ್ ಬರ್ತದೆ. ರಿಟರ್ನ್ ಬರಲೇಬೇಕು. ಚಕ್ರ ಹೀಗೆ ತಿರುಗಿದು ಪುನಃ ಅಲ್ಲಿ ಬಂದು ನಿಂತೋದು ನಿಲ್ಲೋದಿಲ್ಲ ಅಂತ ನೀವು ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ಇಲ್ಲಿ ಮಹಾದೇವಿಯ ಜನನನೇ ಬಹಳ ಅತಿ ಅದ್ಭುತವಾದ ಜನನ. ಹಾಗಾಗಿ ಮಹಾದೇವಿಯವರು, ಅಕ್ಕ ಮಹಾದೇವಿ ಇವತ್ತು ಲಿಂಗೈಕ್ಯರಾಗಿ 900 ವರ್ಷಗಳ ಕಳೆದು 1000 ವರ್ಷ ಕಳೆದಿರ್ತಕ್ಕಂಥ ತಾಯಿಯ ಜೀವನವನ್ನ ಇನ್ನೂ ಇಲ್ಲಿ ಕುರಿತು ಕೇಳ್ತೀವಿ ಅಂದ್ರೆ ಅವರ ಬದುಕು ಹೇಗಿರ್ಬೋದು ಸರ್? ಎದಕ್ಕಾಗಿ ಬದುಕಿರಬಹುದವರು? ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ. ಗುಡೇಶ್ವರ ನಿನಗಾಗಿ ಸತ್ತವರ ಮಾರನುಟ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ. ಗುಡೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆನು. ಈ ಜಗತ್ತಿನಲ್ಲಿ ದೇವರಿಗಾಗಿ ಸತ್ತವರು ಕಡಿಮೆ ಇಲ್ಲ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಸಾಯಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ. ಬಂಗಾರ ಬೇಕು, ಬಂಗಾರ ಬೇಕು, ಬಂಗಾರ ಬೇಕು. ಎಷ್ಟು ಬಂಗಾರ ಇದ್ರು ಸಹ, ಎಷ್ಟು ಬಂಗಾರ ಇದ್ರು ಸಹ. ಅವ್ರು ಹೆಣ್ಮಗಳು ದೊಡ್ಡ ನೆಕ್ಲೆಸ್ ಮಾಡಿಸಿದ್ರು, ದೊಡ್ಡ ನೆಕ್ಲೆಸ್ ಮಾಡಿ ಊರು ತುಂಬ ತಿರುಗಾಡೋದು. ಊರು ತುಂಬ ತಿರುಗಾಡಿ ಸಂಜೆವರೆಗೂ ತಿರುಗಾಡಿ ಬೇಸರ ಆಗಿ ಬಂದಿನ ಏನು ಮಾಡಂತ ಊರು ಗೌಡ್ರು ಹಿತ್ತಲು ಮನ್ಯಾಗ ಮೆದೆಗೆ ಬೆಂಕಿ ಇಟ್ಲಂತ. ಮೇವಿಗೆ ಬೆಂಕಿ ಹಚ್ಚಿತ್ತು. ಮೇವು ಬೆಂಕಿ ಹಚ್ಕೊಂಡು ಉರಿಯಕತ್ತಿದ್ದದು ಎಲ್ಲ ಕಡೆ ಹರಿದು ನಿಂತಿತ್ತು. ಝಳಕ, ಆ ಬೆಂಕಿ ಝಳಕ ನೆಕ್ಲೆಸ್ ಪಕ್ಕದ ನಿಂತಕ್ಕ ಸಂಘವ ಕೇಳದಂತೆ, ಕಮಲವ್ವ ಯಾವಾಗ ಮಾಡಿಸಿ ಅಂತ. ದರಿದ್ರದವಳ ಬೆಳಗ್ಗೆ ಕೇಳಿದ್ರೆ ಈಗ ಯಾಕೆ ಬೆಂಕಿ ಇರ್ತಿದ್ದೆ ಅಂದ್ರೆ ದರಿದ್ರದವಳೆ ಬೆಳಗ್ಗೆ ಕೇಳಿದ್ರೆ ಇದಕ್ಕೆ ಯಾಕೆ ಬೆಂಕಿ ಇರ್ತಿದ್ದೆ ನಾನು. ಜಗತ್ತಿನಲ್ಲಿ ಮನುಷ್ಯನಿಗೆ ತೋರಿಸುವ ಆಸೆ, ಜಗತ್ತಿಗೆ ಮನುಷ್ಯನಿಗೆ ತೋರಿಸುವ ಆಸೆ, ಅದು ಇನ್ನೊಬ್ಬರಿಗೆ ತೋರಿಸುವುದೇ ನಮ್ಮ ಆಸೆ. ರೂಪಿತ್ತು ಫಲವೇನು ಗುಣವಿಲ್ಲದ ನಕ್ಕ, ಹಸುವಿತ್ತು ಫಲವೇನು ಹಯನವಿಲ್ಲದ ನಕ್ಕ, ನಾನಿತ್ತು ಫಲವೇನು ನಿಮ್ಮ ನರಿಯದ ನಕ್ಕ, ಚೆನ್ನಮಲ್ಲಿಕಾರ್ಜುನ ದೇವ. ಬರೆದವಳು ಇದೇ ವಚನ. ಹಸುವಿತ್ತು ಫಲವೇನು ಹಯನವಿಲ್ಲದ ನಕ್ಕ, ಮರವಿತ್ತು ಫಲವೇನು ನೆರಳಿಲ್ಲದ ನಕ್ಕ, ನಾನಿತ್ತು ಫಲವೇನು ನಿಮ್ಮ ನರಿಯದ ನಕ್ಕ, ಚೆನ್ನಮಲ್ಲಿಕಾರ್ಜುನ. ಬದುಕು ಮನುಷ್ಯನದ ವಿಸ್ತಾರವಾಗಬೇಕು, ವಿಕಾಸ ಆಗಬೇಕು, ಬದುಕು ವಿಕಾಸ. ಹೆಜ್ಜೆಗೆ ವಿಚಾರಿಸ್ಬೇಕು. ಬರೀ ಬಂಗಾರ ಅಲ್ಲ ಇರಬೇಕು. ಬಂಗಾರ ಮಾಡಬೇಡ್ರಿ ಏನಲ್ಲ, ಮಾಡ್ರಿ ಬಂಗಾರ.
ಬೇಕಾದಷ್ಟು ಮಾಡಿ ಮನೆ ನಡೀಲೇ ಮಂದಿ ತೋರ್ಸಕ್ಕಲ್ಲ, ಸಂದರ್ಭ ಬಂದಾಗ ಕಷ್ಟ ಸುಖಕ್ಕೆ ಮಾರಕ್ಕಂತ ತಿಳ್ಕೋಬೇಕೆ ಹೊರತು ತೋರ್ಸಕ್ಕಂತ ಇಟ್ಕೊಳ್ಳ. ಪತ್ತಾರಂಗಿ ಇರಾಕದು ಮುತ್ತೋಟ್ ಫೈನಾನ್ಸ್ನಾಗ ತಿಳಿತಿಲ್ಲ, ಶ್ರೀರಾಮ್ ಫೈನಾನ್ಸ್ನಾಗ ಇರಾಕದು ತಿಳಿತಿಲ್ಲ. ಆಪತ್ತಿನ ಧನ ತಿಳ್ಕೊಳ್ಬೇಕು. ಬಂಗಾರ ಶ್ರೀಮಂತಿಕೆ ಲಕ್ಷಣ ಅಲ್ಲ. ಅದು ಬಂಗಾರ ಶ್ರೀಮಂತಿಕೆ ಲಕ್ಷಣವಲ್ಲ. ಅದೊಂದು ತಗಳು ಬ್ರಿಟನ್ ದೇಶದ ರಾಣಿ ಸಿಸ್ಟರ್ ಡಯಾನ ಜಗತ್ತಿನಲ್ಲಿ ದೊಡ್ಡ ರಾಣಿಯವಳು. ಬ್ರಿಟನ್ನಿನ ರಾಣಿ ಅಂತಂದ್ರೆ ಸೂರ್ಯಮಂಡಲದ ಸಾಮ್ರಾಜ್ಯದೊಳಗಡೆ ಬಂದಂತಹ ರಾಣಿ ಕೇವಲ ತನ್ನ ದೈಹಿಕ ಸುಖಕ್ಕಾಗಿ ಅರಮನೆಯನ್ನು ಬಿಟ್ಟು ಬೀದಿಯಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಸತ್ತು. ಏನಿದೆ ಜಗತ್ತಿನಲ್ಲಿ? ಏನಿದೆ ವಿಚಾರ ಮಾಡಿ ನೋಡಿ. ಇವೆಲ್ಲವೂ ಬಹಳ ಕ್ಷಣಿಕವಾದುದು. ಅದಕ್ಕಾಗಿ ಜನಪದ ಕವಿಗಳು ಬಂದಿಟ್ಟಿರ್ಬೋದು. ಬಂಗಾರ ಮಳೆ ಇಟ್ಟು ಬಡವಾರ ಬೈಬೇಡ, ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ, ಮಧ್ಯಾಹ್ನದ ಬಿಸಿಲು ತರವಲ್ಲ. ಅವಳೇ ಹೇಳ್ತಾಳೆ ಹೆಂಗಿರ್ಬೇಕಂತ. ತನ್ನಂಗ ನೋಡಿದರ ಬಿಲ್ಲಿಲ್ಲ ಬೇರಿಲ್ಲ, ತನ್ನಂಗ ತನ್ನ ಮಗರಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಎಷ್ಟು ಚೆನ್ನಾಗಿದೆ ನೋಡಿ. ನೀವೆಲ್ಲರೂ ನನ್ನನ್ನು ಚೆನ್ನಾಗಿ ದೇವರ ಹತ್ರ ಬೆಳ್ಕೋಬೇಕು. ವಿದ್ವಾನ್ ಸ್ವಾಮೀಜಿ ಮುದುಕ ಆಗುವುದು ಅಲ್ವಾ? ವಿದ್ವಾನ್ ಸ್ವಾಮೀಜಿ ಯಾಕ ನಾನು ಹೇಳ್ತಾನೇ ಇರಬೇಕು, ನೀವು ಎಷ್ಟು ಜೀವನ ಚಂದ ನೋಡು, ಎಷ್ಟು ಚಂದ. ಸಂಜೆ ಹೊತ್ತು ಪೆಂಡಾಲ್ ನೀವೆಲ್ಲರೂ ಕುಂತಿದ್ದೀರಿ, ಲೈಟ್ಗಳು ಹಾಕ್ಯಾರ. ನಾನಿಲ್ಲಿ ಹೇಳಕತ್ತೀನಿ, ಹಾರ್ಮೋನಿಯಂ ಏನು, ತಬಲ ಏನು ಎಲ್ಲ ಕುಂತಿದ್ದೀರಿ, ಮನೆ ಮರ್ತಿದ್ದೀರಿ. ನನ್ನ ಪ್ರವಚನ ಕೇಳಿ ಕುಂತಂತ ಹೆಣ್ಣು ಮಕ್ಕಳೆಲ್ಲರೂ ಮನೆಗೆ ಹೋಗಿ ಬೀರು ತೆಗೆದು ಬಂಗಾರನೆಲ್ಲ ಒಂದು ಕಡೆ ಹಾಕಿ, ಇದು ನಮ್ದಲ್ಲ ನಿರ್ಗುಣಾನಂದ ಸ್ವಾಮಿ ಯಾಕೋ ಸ್ವಾಮಿ ಓಡ್ಬಿಡ್ತೀವೋ. ಹೇಳ್ರಿ ನೋಡ, ಇವತ್ತೆಲ್ಲ ಹೋಗಿ ಅದೆಲ್ಲ ತೆಗೆದಿಟ್ಟು ನಿರ್ಗುಣಾನಂದ ಸ್ವಾಮೀಜಿದು ಅಂತೀವಿ. ಯಾಕೋ ಸ್ವಾಮಿ ಊರು ಬಿಡ್ತೀಯೋ? ಹೇಳಷ್ಟೇ ಹೇಳು, ನಮ್ಮ ಬಂಗಾರ ತಿಳಿಯಾಕಿನ ಮನುಷ್ಯ ಅಷ್ಟು ಬೇಗ ಹೊರಗೆ ಬರೋದಿಲ್ಲ. ಅದಕ್ಕಾಗಿ ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ ಭಕ್ತ. ಎಲ್ಲೋ ಯುಗ ಯುಗಗಳಿಗೆ ಹುಟ್ಟುವಂಥವರು ಇವರೆಲ್ಲರೂ. ಯುಗ ಯುಗಗಳಿಗೆ ಯುಗದ ಉತ್ಸವ ಬಸವಣ್ಣ ಅಂತ ಬರೀತಾನೆ ಪ್ರಭುದೇವರು. ಯುಗದ ಉತ್ಸವ, ಯುಗ ಯುಗಗಳಿಗೆ ಉತ್ಸವ ಬಸವಣ್ಣ. ಮಹಾದೇವಿ, ಬುದ್ಧ, ಸ್ವಾಮಿ ವಿವೇಕಾನಂದ, 770 ಜನ ಮರಗಳನ್ನು. ಸಿದ್ಧಾರೂಢರು ಎಷ್ಟು ದೊಡ್ಡವು, 4ನೇ ತರಗತಿ ಫೇಲು. ಅದ್ವೈತ ಸಾಮ್ರಾಜ್ಯ, ಅದ್ವೈತ ಸಾಮ್ರಾಜ್ಯ. ನಮ್ಮಗಳಿಗೆ ಮಹಾತ್ಮರ ಕಡೆಗೆ ಗಮನ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನೀವೆಲ್ಲರೂ ಸನ್ಯಾಸಿಗಳಾಗ್ಲಿ ಅಂತ ನಾನು ಹೇಳ್ತಾ ಇಲ್ಲ, ನೀವ್ಯಾರು ಮನೆ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ನೀವ್ಯಾರು ಬಳಸಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬದುಕನ್ನ ಮಹಾತ್ಮರ ಜೀವನದ ಜೊತೆಯಲ್ಲಿ ಬೆರೆಸಿಕೊಂಡು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಅದು ನಿಮಗೆ ಉತ್ತರ ಕೊಡ್ತದೆ. ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಉತ್ತರ ಕೊಡ್ತದ, ಅದು ಉತ್ತರ ಕೊಡ್ತದೆ. ಏನು ಉತ್ತರ ಕೊಡ್ತದ? ಈಗ ಮಹಾದೇವಿ ನಮಗೆ ಯಾಕೆ ಬೇಕು ಅಂತ ಹೇಳೋದಾದ್ರೆ, ಮಹಾದೇವಿ ನಮ್ಮ ಜೀವನದಲ್ಲಿ ಏನು? ಈಗ ಹೆಣ್ಣು ಮಕ್ಕಳು ಮಹಾದೇವಿಯನ್ನು ಪ್ರೀತಿ ಮಾಡಬೇಕು. ನೀವೆಲ್ಲರೂ ನಿಮ್ಮ ಮನೆಗೆ ಏನೋ ತೊಂದರೆ ಆಯಿತು, ಯಾರೋ ಬೈದು, ಯಾರೋ ನಿಮ್ಮನ್ನ ಕೆಟ್ಟದಾಗಿ ಕಂಡು, ಆ ಸಂದರ್ಭದಲ್ಲಿ ಒಂದು ವಚನ ಮನೆಯಲ್ಲಿ ಹಾಕಿಕೊಳ್ಳಿ. ಆ ವಚನ ನಿಮಗೆ ಧೈರ್ಯವನ್ನು ಕೊಡೋದು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ
ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಚೆನ್ನಮಲ್ಲಿಕಾರ್ಜುನ ದೇವ ಇದೊಂದು ವಚನ ಬರೆದು ಹಾಕೊಳ್ಳಿ. ಯಾರಾದ್ರೂ ಬೈದ್ರೆ ಆ ವಚನ ನೋಡಿದ ಕೂಡ ಯಾರಾದ್ರೂ ಸ್ತುತಿ ನಿಂದೆಗಳನ್ನು ಮಾಡಿದ್ರೆ ಬೈತಾರೆ. ಈಗ ನಾನು ಮನೆ ರೈತರ ಬಗ್ಗೆ ಹೇಳಿದೆ ಒಂದು, ಟಿವಿ ಬಂದಿದೆ ಒಂದು. ಅದಕ್ಕೊಬ್ಬ ಬಾಗಲಕೋಟೆಯವನು ನನ್ನ ಹಿಕ್ಕ ಮುಂಗ ಬೈದಾನ, ಬೈರಲ್ಲದು. ನಮ್ಮ ಅವ್ವನು ಬೈದಾನ, ನಮ್ಮ ಅಪ್ಪನು ಬೈದಾನ, ಬೈದಾನ. ಯಾರ ಹತ್ರ ತೋರಿಸಿದ್ರು ಬೈದಾನ ಅಂತ. ಮತ್ತೆ ಇಷ್ಟು ದಿವಸ ನಾನು ಜನರಿಗೆ ಬೈದಿದ್ದೀನಿ, ಅವನು ಇಷ್ಟು ನನಗೆ ಬೈದಾನ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಜಗತ್ತಿನಲ್ಲಿ. ನಮಗೆ ಧೈರ್ಯ ತುಂಬುತ್ತಾರೆ ಮಹಾತ್ಮರು, ನಮ್ಮ ಧೈರ್ಯವನ್ನು ತುಂಬುತ್ತಾರೆ. ಎದರದೇನು ಮನವೇ ಬೆದರದೇನು ಮನವೇ, ನಿಜವ ಅರಿತು ನಿಶ್ಚಿಂತನಾಗಿರು ಮನವೇ, ನಿಜವ ಅರಿತು ನಿಶ್ಚಿಂತನ. ಎದುರಬಾರದು ಯಾರು, ಬೆದರಬಾರದು ನೀವು. ಫಲ ಇರುವ ಮರವನ್ನ ಸಾವಿರಾರು ಜನ ಹೊಡಿತಾರೆ. ಈಗ ನಾನು ಬಂದಿದ್ದೀನಿ ಊರಿಗೆ, ಎಷ್ಟು ಜನರು ಸುಖ ಐತೆ. ಸಂಪ್ರದಾಯವಾದಿಗಳು ಯಾವತ್ತು ಹೋದಾನ ಸ್ವಾಮಿ, ಅದನ್ನು ಬೇಡ ಅಂತಾನ, ಇದನ್ನು ಬೇಡ ಅಂತಾನ, ಅದನ್ನು ಮುಗಿಬೇಡ ಅಂತಾನ, ಇದನ್ನು ಮುಗಿಬೇಡ ಅಂತಾನ, ನಮ್ಮ ಹೊಟ್ಟೆ ಕಾಲಿಡಕ್ಕೆ ಬಂದಾನ ಅನ್ನೋದು ಎಷ್ಟು ಜನ ಇಲ್ಲ. ಒಳ್ಳೆಯವರು ಈ ಸಮಾಜದಲ್ಲಿ ಇರೋರೆಲ್ಲ ಬೈದವರೆನ್ನ ಬಂಧುಗಳೆಂಬೆ, ಜನಿದವರೆನ್ನ ಜನ್ಮ ಬಂಧುಗಳೆಂಬೆ, ಆಳಿದವರೆನ್ನ ಆಳುಗಳೆಂಬೆ. ವಾ, ಏನು ವಚನ ರೀ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನನ್ನ ಬಗ್ಗೆ ಯಾರು ಏನು ಬೇಕಾದ್ರೆ ಏನು ಬರೀತೀನಿ, ಆದ್ರ ಮಾಡ ಬರೀ, ಕುಡ್ದ ಬರೀ, ಸೇದ ಬರೀ, ಇದನ್ನು ಮೀರಿ ಏನು ಬರೀ ಬರೀ. ನಮ್ಮದವ್ರು ಜೊತೆಗಿರ್ತಾರೆ, ನಮ್ಮದವ್ರು ಹೋಗ್ತಾರೆ, ನಾವು ಒಬ್ಬನೇ ಇರ್ತೀವಿ. ನನಗೆ ನಮ್ಮ ಮಧ್ಯರೋನು ಒಬ್ಬನೇ, ಇರೋನು ಒಬ್ಬನೇ, ಒಬ್ಬನೇ ಏನು ಮಾಡೋದು. ಏ ಹೆಣ ಬರ್ತಾರೆ, 4 ಮಂದಿ ಬೇಡವಾ ಅಂತ ನೀವು ಕೇಳ್ಬೋದು. ವಾಸನೆ ಬಂತಂದ್ರೆ ಸಿಕ್ಕಂಟೆ ಹೋಗ್ಕೊಂಡು ಹೋಗ್ತಾರೆ. ನಾನಂತೂ ಬಂಡ ಜನಮಾರಿ, ನಾನಂತೂ ಸ್ವಚ್ಛ ಬದುಕಿದ್ದೀನಿ ಜಗತ್ತಿನಲ್ಲಿ. ನಾನು ಈ ಜಗತ್ತಿನಲ್ಲಿ ಯಾರಿಗೂ ಎದುರೋದಿಲ್ಲ, ದೇವರಿಗೆ ಒಬ್ಬರಿಗೆ ಎದುರುತ್ತೇನೆ. ನಮ್ಮ ಅಪ್ಪ ಬಸವನಲ್ಲಿ ಮಾತ್ರ ಜೀವನವನ್ನು ಜನರು ಅನುಭವ ಇರೋದೇ ಹಾಗೆ. ನೀವೆಲ್ಲರೂ ಮಹಾತ್ಮರನ್ನು ಯಾಕೆ ನೆನೆಸ್ಬೇಕಂದ್ರೆ ನಮ್ಮ ಧೈರ್ಯವನ್ನು ನೋಡ್ಬೇಕು. ನಿಮ್ಮಲ್ಲಿ ಕಷ್ಟ ಬಂದಾಗ, ದುಃಖ ಬಂದಾಗ, ದುಮ್ಮಾನ ಬಂದಾಗ, ಸಾಲ ಆಗಿ ಸಾಯುವಾಗ, ಆಕಸ್ಮಿಕ ಮನೆಯಿಂದ ಮಕ್ಕಳು ದೂರ ಹೋದಾಗ ನಿಮಗೆ ಮಹಾತ್ಮರ 4 ಮಾತುಗಳು ಸಂಜೀವಿನಿ ಆಗುತ್ತದೆ, ಸಂಜೀವಿನಿ ಆಗುತ್ತದೆ. ಬದುಕಿಗೆ ಅದು ನಿಮಗೆ ಬೆಳಕು ಕೊಡುತ್ತದೋ, ಬೆಳಕು ಕೊಡುತ್ತದ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಬೆದರದಿರು ಮನವೇ, ಬೆದರದಿರು ಮನವೇ, ನಿಜವನ್ನ ರೀತಿ ನಿಶ್ಚಿಂತನಾಗಿರು. ನಿಮಗೆ ಧೈರ್ಯ ಕೊಡ್ತದ್ರಿ, ಧೈರ್ಯ ಕೊಡ್ತದ. ಗಂಡ ಬೈದ ಅಂತ ಹೆಂಡತಿ ಎದುರಬಾರ್ದು. ಒಬ್ಬ ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ರಂತ, ಪ್ರೀತಿಗಿದ್ರಂತ, ಎಂದೂ ಬೈಲಾರನ್ನು ಬೈದ್ಬಿಟ್ಟಾಕೆ. ಬೈದವನ ಆಫೀಸ್ ಹೋಗಿಬಿಟ್ಟ ಈಕೆಂದು ಎಂದೂ ಬೈಲಾರವನು ಇವತ್ತು ಬೈದವನ್ನ ನನ್ನ ಮರ್ಯಾದೆ ಹೋಗಿ, ನನ್ನ ಮರ್ಯಾದೆ ಹೋಗಿ. ಮನೆಯೆಲ್ಲ ಹುಡುಕಾಡ್ಕೊಂಡು ಹಗ್ಗ ಸಿಗಲಿಲ್ಲ, ವಿಷ ಸಿಗಲಿಲ್ಲ. ಪಾಪ ಇರೋ ಹೊಂಡಕ್ಕೆ ಒಂದು ಲೀಟ್ರ್ ಪೆಟ್ರೋಲ್ ತಂದಿಟ್ಟು ಅದನ್ನೇ ಕೊಡೋದಂತ, ಕೊಡೋದು ಕೇಕ್ ಕೊಡೋದಂತ. ಮತ್ತೆ ಕುಡಿದ ಮೇಲೆ ಬಿಟ್ಟಿರ್ತಲ್ಲ, ಕುಡಿದ ಮೇಲೆ ಪೂರ್ತಿ ಇರ್ತಿದ್ಲ. ಅದೇ ಎದಕ್ಕೆ ಯಾರೇನು ಮಾಡೋಕ್ಕೆ ಪೆಟ್ರೋಲ್ ಕುಡ್ದಾಡ ಎಲ್ಲ ಥರ ಹೇಳ್ಕೊಂಡ್ರ. ನನ್ನ ಗಂಡ ಬೈದ ಊರು ತುಂಬ ಹೇಳ್ಕೊಂಡ್ಬಿಟ್ಟಿದ್ದ. ಅವಾಗ ಯಾರು ನೋಡಿದ್ರು ಅಂತೇಳಿ, ಇಂಥವ್ರು ನನ್ನ ಹೆಣ್ಮಗಳು ಹೊರಗೆ ಬಂದಾಳ ಅಂತೇಳಿ ಡಾಕ್ಟ್ರಿಗೆ ಫೋನ್ ಮಾಡೋದು. ಹಲೋ ಡಾಕ್ಟ್ರೇ ಕೋಟಿ ಅಂದರು. ಡಾಕ್ಟ್ರ್ ಕೋಟಿ ಅಂದ್ರು, ಏನಿಲ್ಲ ಇಲ್ಲ ಏನಿಲ್ಲ, ನಮ್ಮ ಯಜಮಾನ ಹೆಣ್ಮಗಳು ಪೆಟ್ರೋಲ್ ಕುಡಿದ್ಬಿಟ್ಟು ಊರು ತುಂಬ ತಿರುಗಾಡಕತ್ತಾಳ್ರಿ, ಏನು ಮಾಡಬೇಕು? ಏನಿಲ್ಲ, ಪೆಟ್ರೋಲ್ ಎಲ್ಲಿರೋರ್ಗು ಎಲ್ಲಿ ಇರ್ತದ ಅಲ್ಲಿವರೆಗೂ ಗಾಡಿ ಓಡ್ತದ, ಅದು ಖಾಲಿ ಆದ್ಮೇಲೆ ನಿಂತಿರ್ತದ ಗಾಡಿ ಕರ್ಕೊಂಬಂದ. ಅದು ಓಡೋದಿಲ್ಲ ಭಾಳ ದಿವಸ. ನಿಮಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಮನೆಯೊಳಗಡೆ ಒಂದಿಷ್ಟು ಸುಖ ಇರೋದೆ, ದುಃಖ ಇರೋದೆ, ನೋವಿರೋದೆ, ನಲಿವಿರೋದೆ, ಕೆಟ್ಟದಿರೋದೆ, ಒಳ್ಳೇದಿರೋದೆ, ಅದನ್ನು ಮುಟ್ಟಿಗೆಯಾಗಿ ಇಟ್ಕೋಬೇಕು. ಮುಟ್ಟಿಯಾಗಿ ಇಟ್ಕೊಳ್ಬೇಕು. ಅದು ಅತಿಯಾಗಬಾರ್ದು, ಯಾರ ಮೇಲೂ ಯಾರು ಆಗಬಾರ್ದು, ಅತಿಯಾಗಬಾರ್ದು. ಅದನ್ನು ಇಟ್ಕೊಳ್ಬೇಕು, ಅದನ್ನು ಒಳಗೆ ಇಟ್ಕೊಳ್ಬೇಕು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯ ಬದುಕು, ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯ ಜೀವನ. ಅದು ಎಲ್ಲಿದೋ ಹುಡುಗ, ಎಲ್ಲಿದೋ ಹೆಣ್ಣು ಮಗಳು, ಇಬ್ಬರು ಸೇರಿರ್ತೀರಿ, ಕೇವಲ
ದೈಹಿಕ ಸುಖದ ಆಸೆಗೆ ಸೇರ್ಕೊಳ್ತೀರಿ, ಮಾನಸಿಕ ಅಸ್ತವ್ಯಸ್ತ ಆಗೋಗ್ತೀರಿ, ಬದುಕು ಕಟ್ಟಲಿಕ್ಕೆ ಆಗೋದಿಲ್ಲ. ಆವಾಗ ಡೈವರ್ಸ್ ಹೋಗೋದು. ಇತ್ತೀಚಿನ ಮದುವೆ ಹೆಂಗಾಗಿತ್ತು ಅಂದರೆ ಬೆಳಗ್ಗೆ ಮದುವೆ, ಮಧ್ಯಾಹ್ನ ಹನಿಮೂನು, ಸಾಯಂಕಾಲ ಡೈವರ್ಸ್. ಇದು ಜೀವನ. ಇಂದಿನ ಜನರ ಹೆಣ್ಣು ಮಕ್ಕಳು ಎಷ್ಟು 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 ಬಿಗಿ ಇಟ್ಕೊಂಡು ಹೋಗ್ತಿದ್ರು ಜೀವನ, ಎಷ್ಟು ಬದುಕನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಹೋಗ್ತಿದ್ರು. ಹಾಗಾಗಿ ನನಗೆ ಏನು ಹೇಳುವ ಉದ್ದೇಶ ಏನಂದ್ರೆ, ಮಹಾತ್ಮರು ನಮಗೆ ಯಾಕಾಗಿ ಬೇಕಾಗಿದೆ ಅಂದ್ರೆ ಇದಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು. ಮಹಾತ್ಮರ ಜೀವನವನ್ನು ನಮ್ಮ ಬದುಕಿಗೆ ಬೇಕಾಗ್ತದೆ. ಶರಣಬಸವೇಶ್ವರ ಜೀವನ ಎಷ್ಟು ರೀತಿಯಲ್ಲಿ, ಬುದ್ಧನ ಜೀವನ, ಬುದ್ಧನ ಹತ್ತಿರ ಯಾರೋದನ್ನು ಕೇಳಿದ್ರಂತೆ ಜೀವನ ಅಂದ್ರೆ ಏನು. ಬುದ್ಧ ಬಹಳ ದೀರ್ಘಕಾಲ ಬದುಕಿದವನು. ಬುದ್ಧ ದೇವನ ಹತ್ತಿರ ಯಾರೋದನ್ನು ಕೇಳಿದ್ರಂತೆ ಜೀವನ ಅಂದ್ರೆ ಏನು ಅಂತ. ಬುದ್ಧ ಹೇಳಿದ್ರಂತೆ ಜೀವನ ಅಂದ್ರೆ ಬಹಳ ಬಿಗಿಯಬೇಡ, ಹರಿದು ಹೋದಿತ್ತು, ಸೆಳೆದ ಬಿಡಬೇಡ, ನಾಗಲುಂಟಾಗಲಿಕ್ಕಿಲ್ಲ. ಎಷ್ಟು ಒಳ್ಳೆ ಮಾತು. ಬಹಳ ಬಿಗಿಯಬೇಡ, ಹರಿದು ಹೋದಿತ್ತು, ಸೆಳೆದ ಬಿಡಬೇಡ, ನಾಗಲುಂಟಾಗಲಿಕ್ಕಿಲ್ಲ. ಬಹಳ ಬಿಗಿದ್ರೆ ಹರಿತದ, ಸೆಳೆದು ಬಿಟ್ರೆ ಅಸ್ವರ ಬರ್ತದೆ. ಶ್ರುತಿಯನ್ನು ಇಟ್ಕೊಳ್ಬೇಕು. ಬದುಕು ಬಂತು ಅಂತ ಏರಬಾರದು, ಇಳಿತು ಅಂತ ಸಾವಿನ ಹತ್ರ ಹೋಗಬಾರದು. PUC ಓದಿರುವ ಹೆಣ್ಣು ಮಕ್ಕಳಿಗೆ, ಹುಡುಗರಿಗೆ ಒಂದು ಮಾತನ್ನು ಹೇಳ್ತಾನೆ, ಒಂದು ಮಾತನ್ನು ನಿಮಗೆ ಹೇಳ್ತಾನೆ. ಈ ಜಗತ್ತಿನಲ್ಲಿ IAS IPS ಮಾಡಬೇಕು, ಬೇಡ ಅನ್ನಲ್ಲ. PUC ಫೇಲ್ ಆಯಿತು ಅಂತ ವಿಷ ಕುಡಿದು ಸಾಯೋರು ಬಹಳ ತಾನೆ. ಮಾರ್ಕ್ಸ್ ಬರಲಿಲ್ಲ ಅಂತ ಹೇಳೋರಿದ್ದಾರೆ. ನೀವು ನೋಡಬೇಕು, IAS ಓದಿದವರು ಇಷ್ಟು ಸಂಬಳ ತರ್ತಾರ್ರಿ, ನನ್ನ ಮಗ MBA ಓದಬೇಕು, ನನ್ನ ಮಗ BBA ಓದಬೇಕು, ನನ್ನ ಮಗ ಇಂಜಿನಿಯರ್ ಓದಬೇಕು, ಏನು ಬೇಕಾಗಿಲ್ಲ. ಬಾಂಬೆ ಒಳಗೆ ಹೆಣ್ಮಗಳಿದ್ದಾಳ, ದಿವಸಕ್ಕೆ 60,000 ರೂಪಾಯಿ ದುಡಿತಾಳ. 60,000 ಅವಳ ತಿಂಗಳ ಅವಳ ಸಂಬಳ. ಅವಳು ಏನಿಲ್ಲ, ಕಾರ್ ಇಟ್ಕೊಂಡಾಳ, ಭಾಳ ಚಲೋ ಹೆಣ್ಮಗಳು. ಒಳ್ಳೆ ಕಾರ್ ತಗೊಂಡು ಬಂದು ದೊಡ್ಡ ಫ್ಲಾಟ್ ಅಪಾರ್ಟ್ಮೆಂಟ್ ಅಂತ ನಿಲ್ಲಿಸ್ತಾಳ. 10 ಮನೆ ಕಸ ಗುಡಿಸ್ತಾಳ, ಪಾತ್ರೆ ತಿಕ್ತಾಳ, ಬಟ್ಟೆ ಒಗಿತಾಳ. ತಿಂಗಳ 60,000 ರೂಪಾಯಿ ಸಂಬಳ. ಪುನಃ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿಬಿಡ್ತಾಳೆ. ನಾನು ಹೋದ ವರ್ಷ ಮುಧೋಳದಲ್ಲಿ ಪ್ರವಚನ ಮಾಡಲಿಕ್ಕೆ ಹೋದಾಗ ನಾನು ಈ ಕಾವು ತೆಗೆದುಕೊಂಡು ಹೊರಟಿದ್ದೆ. ಆ ಸಂದರ್ಭದಲ್ಲಿ ಒಂದು ಏರ್ ಕಟಿಂಗ್ ಸಲೂನ್ ಕಾಣ್ತು ನನ್ನ ಕಣ್ಣಿಗೆ. ನಾನು ಆ ಮುಧೋಳಿನಲ್ಲಿ ಇಂತಹ ಸುಂದರವಾಗಿರ್ತಕ್ಕಂಥ ಹುಡುಗ, ಬರ್ಮೋಡ ಹಾಕಿಕೊಂಡು, ಟಿ ಶರ್ಟ್ ಹಾಕಿಕೊಂಡು, ಒಳ್ಳೆ ಕಟಿಂಗ್ ಮಾಡುವ ಹುಡುಗ ಇದ್ದಾನೆ ಅಂತ ಹೇಳಿ ಅವನನ್ನು ಕೇಳಿದೆ, ಅಪ್ಪ ಏರ್ ಕಟಿಂಗ್ ಸಲೂನ್ ತೆಗೆದಿದ್ದೀನೋ, ಕಟಿಂಗ್ ತೆಗೆದಿದ್ದಿಲ್ಲ, ಏನು ಓದಿದ್ದೆ ನೀನು ಅಂತ ಕೇಳಿದೆ. ನಾನು M.Tech ಓದಿದ್ದೀನಿ. M.Tech ಏನು ಓದಿದ್ದೀನಿ? M.Tech ಓದಿದವನು ನೀನು ಕಟಿಂಗ್ ಸಲೂನ್ ತೆಗೆದಿದೆಯಲ್ಲ ಅಂತ ಕೇಳಿದೆ. ಏನಿಲ್ಲ, M.Tech ಓದಿದ್ದೀನಿ. ಇಲ್ಲ, ನಾನು ಏರ್ ಕಟಿಂಗ್ ಸಲೂನು ನಮ್ಮ ತಂದೆ ನಮ್ಮ ತಾತನಿಂದಲೂ ಮಾಡ್ಕೊತ ಬಂದಾರ. ನಾನು M.Tech ಓದಿದ ಮೇಲೆ ಅಲ್ಲಿ ಹೋದ್ರೆ ಇಂಜಿನಿಯರ್ ಆಗಿ ಕೆಲಸ ಸಿಗ್ಬೋದು, ಅದಕ್ಕಾಗಿ ನಾನು ಒಂದು ಏರ್ ಕಟಿಂಗ್ ಸಲೂನ್ ತೆಗೆದಿದ್ದೀನಿ. ಎಷ್ಟು ದುಡಿತೀಯ? ತಿಂಗಳ 70,000 ರೂಪಾಯಿ ದುಡಿತೀನಿ. ತಿಂಗಳ 70,000 ರೂಪಾಯಿ ದುಡಿತಾರೆ. ದುಡ್ಡಿರಲ್ಲ, ದೇವ್ರು ನನಗೆ ಏನು ಕೊಟ್ಟಾನೆ, ಕೈ ಕೊಟ್ಟಾನೆ, ಏನು ಕೊಡ್ಬೇಕು? ಏನು ಕೊಡ್ಬೇಕ್ರಿ? ಸುಂದರವಾದ ಕೈಗಳನ್ನು ಕೊಟ್ಟಿದ್ದಾನೆ, ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕಾಲುಗಳನ್ನು ಕೊಟ್ಟಿದ್ದಾನೆ, ಹೃದಯಗಳನ್ನು ಕೊಟ್ಟಿದ್ದಾನೆ. ದೇಹ ದೇವಾಲಯದಿ ಚಿನ್ಮಯನು ನೆಲೆಸಿರುವ ದಿನ ದಿನವೂ ಶುಚಿಗೊಳಿಸೋ ಮನದ ಮಂದಿರವ. ಬುದ್ಧಿಯೆಂಬುದು ಹೊರಗೆ ಅಶುದ್ಧಿಯನ್ನು ಗುಡಿಸಲ್ಕೆ, ಭಾವವೆಂಬುವ ನೀರು ನಿರ್ಮಲಗೊಳಿಸಲ್ಕೆ. ಮೊದಲು ಯು ಸಿ ದ ಬಾಡಿ. ನಿನ್ನ ಆಟಮಿ ಏನನ್ನು, ನಿನ್ನ ಸುಂದರವಾದ ಕಣ್ಣುಗಳನ್ನು ಒಂದು ಸಲ ಕನ್ನಡಿ ಮುಂದೆ ನಿಂತು ನೋಡು. ನಿನ್ನ 2 ಕೈಗಳನ್ನು ನೋಡು, ನಿನ್ನ ಕಾಲಿನ ಶಕ್ತಿಯನ್ನು ನೋಡು, ನಿನ್ನ ನಾಲಿಗೆ ಶಬ್ದವನ್ನು ನೋಡು, ಮಾತನಾಡುವ ಶಬ್ದ ನಾಲಿಗೆಯಿಂದ ನೋಡು, ಕಿವಿಯ ಶಬ್ದವನ್ನು ನೋಡು. ನಿನಗೆ ದೇವರು ಕೊಟ್ಟಿರುವ ದೇಹ ಇದೆಯಲ್ಲ, ಈ ದೇಹದಿಂದ ಎಲ್ಲವನ್ನು ಬಳಸು, ದೇಹದಿಂದ ಎಲ್ಲವನ್ನು ಬಳಸು. ದೇವರು ಈ ಜಗತ್ತಿನಲ್ಲಿ ಕೊಟ್ಟಿರುವ ದೊಡ್ಡ ಒಂದು ಕೊಡುಗೆ ಅಂದರೆ ದೇಹ. ದೇಹ ಜಗತ್ತಿನಲ್ಲಿ ಇದನ್ನೇ ಮಹಾತ್ಮರು ನೋಡಿ, ಏನು ನೋಡಿಲ್ಲ ಅವರು. ಇದನ್ನೇ ನೋಡಿದ್ರು, ಇದನ್ನೇ ನೋಡಿದ್ರು. ಮಹಾದೇವಿ ಇದನ್ನೇ ನೋಡಿದ್ರು, ನಿಜಗುಣ ಶ್ರೇಯೋಗಿ ಇದನ್ನೇ ನೋಡಿದ್ರು, ಬುದ್ಧ ಇದನ್ನೇ ನೋಡಿದ. ಈ ದೇಹ ಎಲ್ಲಿಂದ ಬಂದದ? ಈ ದೇಹ ಎಲ್ಲಿಂದ ಬಂದದ? ತಂದೆ ತಾಯಿಯಿಂದ ಬಂದದೇನ? ತಂದೆ ತಾಯಿಯಿಂದ ಬಂದಿಲ್ಲ. ಇದು ಅಷ್ಟತನುವಿನ ದೇಹ. ಇದು 8 ತತ್ವಗಳಿಂದ ಬಂದಿರತಕ್ಕಂಥ ದೇಹ. ಇದು ಪೃಥ್ವಿ, ಅಪ್ಪು, ತೇಜ, ವಾಯು, ಸೂರ್ಯ, ಚಂದ್ರ,
ಆತ್ಮ 8 ತತ್ವಗಳಿಂದ ದೇಹ ಆಗಿದೆ. ಈ ದೇಹ 8 ತತ್ವಗಳಿಂದ ಕೂಡಿರ್ತಕ್ಕಂಥ ದೇಹ ಇದು. ಇದಕ್ಕೆ ನೀವು ಸ್ನೋಹ ಪೌಡ್ರು ನಡೆಯೋದಿಲ್ಲ, ಇದಕ್ಕೆ ನಡೆಯೋದಿಲ್ಲ. ಇದಷ್ಟು ರೂಪವಾಗಿ ಬಂದಿಲ್ಲ. ಇದು ಭೂಮಿಯ ತತ್ವ ಈ ದೇಹದೊಳಗದ, ನೀರಿನ ತತ್ವ ಈ ದೇಹದೊಳಗದ, ಅಗ್ನಿಯ ತತ್ವ ಈ ದೇಹದೊಳಗದ, ವಾಯು ತತ್ವ ಈ ದೇಹದೊಳಗದ, ಆಕಾಶ ತತ್ವ ಈ ದೇಹದೊಳಗದ, ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಒಳಗಡೆ ಸೂರ್ಯ, ಚಂದ್ರ, ಆತ್ಮಗಳ ಅಷ್ಟತನವಿನ ದೇಹ. ಈ ದೇಹಕ್ಕ ಏನು ಕೊಡಬೇಕಾಗಿಲ್ಲ, ಅಷ್ಟತನವಿನ ದೇಹ ಇದು. ಈ ದೇಹ ಅತಿ ಅದ್ಭುತವಾದುದು. ಈ ದೇಹ ಎಷ್ಟು ಅತಿ ಅದ್ಭುತವಾದುದು ಅಂದ್ರೆ, ಪೃಥ್ವಿ ಭೂಮಿ ತತ್ವ ಇದೆ ಈ ದೇಹದೊಳಗಡೆ. ಹೊರಗಡೆ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಭೂಮಿಯಲ್ಲಿ ಬೆಳೆ ಬರುವಂತೆ ಈ ಭೂಮಿಯ ತತ್ವದಿಂದ, ಪೃಥ್ವಿ ಅನ್ನತಕ್ಕಂತಹ ಮಣ್ಣಿನ ತತ್ವದಿಂದ ಈ ದೇಹ ಆಗಿದೆ. ಈ ದೇಹದೊಳಗಡೆ ಮಣ್ಣಿನ ತತ್ವ ಯಾವುದು ಅಂದ್ರೆ ಕೂದಲು, ಉಗುರು, ಮಾಂಸಖಂಡಗಳು ಭೂಮಿಯಿಂದ ಆಗಿರತಕ್ಕಂಥದ್ದು ಪೃಥ್ವಿಯ ತತ್ವ. ಕೂದಲು ಬೆಳೆಯುತ್ತದೆ, ಉಗುರು ಬೆಳೆಯುತ್ತದೆ, ಆಪರೇಷನ್ ಆದಾಗ ಮಾಂಸಖಂಡಗಳು ಬೆಳೆಯುವುದರಿಂದ ಕೂಡುತ್ತದೆ. ಇದು ಪೃಥ್ವಿಯ ತತ್ವ. ಭೂಮಿ ಒಳಗಡೆ ಇರತಕ್ಕಂತಹ ತತ್ವದಿಂದಾಗಿದೆ ಪೃಥ್ವಿ, ಭೂಮಿ. ಈ ದೇಹ ಸತ್ತ ನಂತರ, ಮಣ್ಣಿನಲ್ಲಿ ಇಟ್ಟ ನಂತರ 6 ತಿಂಗಳು ಕೊಳೆಯಬೇಕಾಗುತ್ತದೆ. 6 ತಿಂಗಳು ಕೊಳೆಯುವುದರೊಳಗಡೆ ಉಗುರು, ಕೂದಲು ಬೆಳೆದಿರುತ್ತದೆ. ದೇಹ ಕಳೆದಿದ್ದರೂ ಪರವಾಗಿಲ್ಲ, DNA ಪರೀಕ್ಷೆಗೆ ಕೂದಲು ಉಗುರಿದ್ರೆ ಸಾಕು, ಇದು ಯಾರ ಜೀವ ಅಂತ ಕಂಡುಹಿಡಿಯಬಹುದು. ವಿಜ್ಞಾನ, ಇದು ವಿಜ್ಞಾನ, ಈ ದೇಹದ ವಿಜ್ಞಾನ. ಇದು ಯಾರು ಹೇಳ್ತಾರೆ, ಯಾರಿಗೂ ನಮ್ಮ ಅಪ್ಪ ಹುಷಾರ, ನಿಮ್ಮ ಅಪ್ಪ ಹೆಂಗ್ ಉಳಿಸ್ತಾರೆ, ನಿಮ್ಮ ಅಪ್ಪನ ಯಾರು ಹುಷಾರ? ಅವರಪ್ಪ, ಅವರಪ್ಪನ, ಅವರಪ್ಪ, ಅವರಪ್ಪನ ಬೆಳಗಾನೆ ಇದೆ ಮನೆ. ಹೇಳೋ ತಮ್ಮ, ಈಗ ಈ ಮಗು ಹುಟ್ಟಬೇಕಾದ್ರೆ ಅವರಪ್ಪ ಕಾರಣ, ಅವರಪ್ಪ ಕಾರಣ, ಅವರಪ್ಪ ಕಾರಣ. ಒಂದು ಕಡೆ ಅನವಸ್ಥಿತ ದೋಷ ಹೊಂದಲೇಬೇಕು, ಹೊಂದುತ್ತದೋ. ಜಗತ್ತಿನಲ್ಲಿ ತಂದೆ ತಾಯಿಗಳು ವೀರ್ಯ ಮತ್ತು ರಕ್ತದಿಂದ ಬಂದಿರತಕ್ಕಂತಹ ದೇಹ ಇದು ಅಂತ ನಾವು ಹೇಳ್ತೇವೆ. ಆದರೆ ಇದು ತಲತಲಾಂತರ ಎಲ್ಲಿಂದ ಬಂದಿದೆ? ಪೃಥ್ವಿ, ಪೃಥ್ವಿ ತತ್ವ. ಇದಕ್ಕೆ ಭೂಮಿಯ ತತ್ವವೂ ಇದೆ, ನೀರಿನ ತತ್ವವೂ ಇದೆ. ಹೊರಗಡೆ ನೀರಿದೆ, ಈ ದೇಹದಲ್ಲಿ ನೀರಿದೆ. ಹೊರಗಡೆ ನೀರಿದೆ, ಈ ದೇಹದಲ್ಲಿ ನೀರಿದೆ. ಯಾವ ಯಾವ ನೀರಿದೆ? ನೀರಿನ ಅಂಶ ಬೇಕಿದೆ, ನೀರು ಬೇಕೇ ಬೇಕಿದೆ. 9 ನವದ್ವಾರದಲ್ಲಿ ನೀರು ಹೋಗಬೇಕು, 9 ನವದ್ವಾರದಲ್ಲಿ ಗಾಳಿ ಹೋಗಬೇಕು. ಇದಕ್ಕೆ 9 ನವದ್ವಾರ ಇದೆ ಈ ದೇಹದೊಳಗಡೆ. ಯಾವುದು 9 ನವದ್ವಾರ? ಕಣ್ಣುಗಳು 2, 1, 2, 3, 4, 5, 6, 7, 8, 9. ಕೈ ಅಷ್ಟೇ ನೋಡ್ಬೇಕು, ತಿಳಿದಿಲ್ಲ. ಇದಕ್ಕೆ ಯಾವ ಪೌಡರ್ ಹಾಕಿದ್ರು ನಡೆಯೋದಿಲ್ಲ, ಯಾವ ಬ್ಯೂಟಿ ಪಾರ್ಲರ್ ಹೋದ್ರೆ ನಡೆಯೋದಿಲ್ಲ. ಮೇಲ್ ಹಾಕಿದ ತುತ್ತು ಕೆಳಗೆ ಹೋಗ್ಲಿಲ್ಲ ಅಂದ್ರೆ ಮ್ಯಾಲ ಹೋಗಬೇಕು ತಮ್ಮ. ಏನ್ ನೋಡೋದು, ಏನ್ ನೋಡೋದು, ಗಮತಿ ಗಮತಿ ನೋಡಬೇಕು, ಗಮತಿ. ಏನ್ ಬ್ಯೂಟಿ ಪಾರ್ಲರ್, ಏನ್ ಪಾನ್ಸು, ಏನ್ ಪರ್ಫ್ಯೂಮು, ಮೇಲಾಕಿ ತುತ್ತು 9 ಪಾರಾಯಣ. ದೇವರು ಸಾಮಾನ್ಯ ಸೃಷ್ಟಿ ಮಾಡಿದ್ರೆ ದೇಹವನ್ನ. ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೋಳು, ನವನಾಳ ಬಾಗಿಲಿಗೆ ನವ ಕಳಶವು. ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೊಳಗೆ ನವನಾಳ ಬಾಗಿಲು. ಮಕ್ಕಳಿಗೆ ಕಲಿಸ್ರಿ, ಇವೆಲ್ಲ ಕಲಿಸ್ಬೇಕಿದ್ದಕ್ಕೆ ಕಾರಣ ಹಾಸಿಗೆ ಅಂತ. ಬರೀ ಕಣ್ಣು ನೋಡೋದಕ್ಕಲ್ಲ, ಕಣ್ಣು ನೋಡೋದಕ್ಕಲ್ಲ. ಬಹಳ ಜನ ಕಣ್ಣನ್ನ ಕೆಟ್ಟದಕ್ಕಾಗಿ ಬಳಸಿದೀವಿ. ನಿನಗೆ ಕಣ್ಣಿನಲ್ಲಿ ಕಾಮ ನೋಡ್ಲಿಕ್ಕೆ ಬರ್ತದಂದ್ರೆ ಕಣ್ಣಿನಲ್ಲಿ ಲಿಂಗದ ಮುಖಾಂತರ ದೇವರನ್ನು ಯಾಕೆ ನೋಡ್ಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥವ್ರು ಬಹಳ ಚೆನ್ನಾಗಿ. ಕಣ್ಣು ದೇವರು ರೂಪವನ್ನು ನೋಡ್ಲಿಕ್ಕೆ ಕೊಟ್ಟಿದ್ದಾನ, ಕಿವಿ ಇನ್ನೊಬ್ಬರ ಮಾತು ಕೇಳುವುದಕ್ಕಾಗಿ
ಓಣಿ ಹಾದೋಗೈತ್ರಿ ಇದು. ನೀವು ಎಷ್ಟು ಏನು ಮಾಡಿದ್ರು ನಡೆಯಲ್ಲ, ಏನು ಮಾಡಿದ್ರು ನಡೆಯಲ್ಲ. ಊಟದಾಗ ಎಷ್ಟು ಕಡಿಮೆ ಮಾಡಿದ್ರೆ ಗೊತ್ತಾಗ್ತದ, ಗೊತ್ತಾಗ್ತದ. ಸುಮ್ಮನೆ ಹಾಸ್ಪಿಟ್ಲಲ್ಲ ಸಲೂನ್ ಹಚ್ಕೊಳ್ಳೋದೆ, 4 ಬಾಟ್ಲು 8 ಬಾಟ್ಲು. ಜ್ವರ ಬಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಒಂದು ಕೆಮ್ಮು ಬಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಒಂದು ತಲೆನೋವು ಬಂದ್ರೆ ಶಕ್ತಿ ಇಲ್ಲ. ನಿನ್ನ ತಲೆನೋವು ಬಂತು ಅಂತಂದ್ರೆ ನೀನು ಮನೆ ಕಾಣೋದಿಲ್ಲ, ನೀನು ಬಂಗಾರ ಕಾಣಲ್ಲ, ನಮ್ಮ ಬಂಧುಗಳ ಕಾಣಲ್ಲ. ಈ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಇದು ವೆರಿ ಬ್ಯೂಟಿಫುಲ್ ಪಾಯಿಂಟ್. ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ದೇಹದಿಂದಲೇ ಎಲ್ಲವನ್ನು ಕಾಪಾಡಿಕೊಳ್ಳುವುದು, ದೇಹದಿಂದ ಎಲ್ಲವನ್ನು ನೋಡುವುದು. ಪೃಥ್ವಿಯ ತತ್ವ ಈ ದೇಹದಲ್ಲಿದೆ, ಗಾಳಿಯ ತತ್ವ ಈ ದೇಹದಲ್ಲಿ. 9 ನವದ್ವಾರದಲ್ಲಿ ಗಾಳಿ ಹೋಗಬೇಕು. ಕಣ್ಣಿನಲ್ಲಿ ಗಾಳಿ ಆಡ್ತಾ ಇದ್ರೆ ಮಾತ್ರ ಕಣ್ಣು ಕಾಣಿಸ್ತದ. ನಾನು ಮಾತನಾಡುವ ಮಾತು ಶಬ್ದದ ಮುಖಾಂತರ, ಗಾಳಿಯ ಮುಖಾಂತರ ನಿಮ್ಮ ಕಿವಿ ಸೇರ್ತಾಗ. ಗಾಳಿ ಪ್ರಾಣವಾಯು, ಪ್ರಾಣವಾಯುವಿನ ಜೇನುಗೂಡು. ಬೆಳಿಗ್ಗೆ ವಾಕಿಂಗ್ ಮಾಡಿ, ಬೆಳಿಗ್ಗೆ 5 ಗಂಟೆಗೆ ಒಳ್ಳೆ ಆರೋಗ್ಯವಾಗಿರ್ತೀರಿ ನೀವು. ಯಾಕೆ ರೋಗ ಬರ್ತಿದೆ ಅಂದ್ರೆ ಪ್ರಕೃತಿಯನ್ನು ಬಿಟ್ಟಿದ್ದಕ್ಕಾಗಿ ರೋಗ ಬರ್ತಾ ಇದೆ. ಪ್ರಕೃತಿಯನ್ನು ನಾವು ನಿರಾಕರಣೆ ಮಾಡಿದ್ದಕ್ಕಾಗಿ ಇವೆಲ್ಲ ರೋಗಗಳು ತುತ್ತುಗಳು ಇವತ್ತು ನಮ್ಮ ಜೀವನ ಜೊತೆಯಲ್ಲಿ ಬಂದಿದೆ. ಪೃಥ್ವಿ ದೇಹವನ್ನು ಚೆನ್ನಾಗಿ, ಪೃಥ್ವಿ ತತ್ವ, ಗಾಳಿ, 72,000 ಜಾಲದ ನಾಡಿ ಈ ದೇಹದೊಳಗದ. 72,000 ಜಾಲದ ನಾಡಿಯದ. ಈ ಮನುಷ್ಯನ ನಾಡಿಯನ್ನು ಎಳ್ಕೊಂಡು ಹೋದರೆ ಪೃಥ್ವಿಯನ್ನು 3 ಸಲ ಸುತ್ತಬಹುದು. 72,000 ಜಾಲ. ವೀರ್ಯ ಭೂಲೋಕದ ಅಮೃತ, ವೀರ್ಯ ಭೂಲೋಕದ ಅಮೃತ. ಅದು ಕಾಮ ಅಲ್ಲ, ಅದು ಜಗತ್ತಿನ ಪ್ರೇಮ. ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ. ಅದನ್ನು ವಿಕಾರಕ್ಕೆ ಬಳಸ್ತೇವೆ, ಕಾಮಕ್ಕಾಗಿ ಬಳಸ್ತೇವೆ, ಅತ್ಯಾಚಾರಕ್ಕಾಗಿ ಬಳಸ್ತೇವೆ. ಮನುಷ್ಯ ಇವತ್ತು ಎಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತಂದ್ರೆ, ಎಲ್ಲಿಗೆ ಹೋಗಿ ನಿಂತಿದ್ದಾನೆ? ಅಟ್ಟಹಾಸಕ್ಕೆ, ರಾಕ್ಷಸ ಪ್ರವೃತ್ತಿಯೊಳಗೆ ನಿಂತಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಪುನರಾವರ್ತನೆ ಆಗಬೇಕು, ಪುನರಾವರ್ತನೆ ಆಗಬೇಕು. ನಮ್ಮ ಮನೆಗಳು, ನಮ್ಮ ಮನಸ್ಸುಗಳು, ನಮ್ಮ ದೇಹ ಪವಿತ್ರವಾದ ದೇವಾಲಯವಾಗಬೇಕು. ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ನೆನೆವಡೆ ದೇವರುಂಟೆ, ನೋಡುವಡೆ ಭಕ್ತರುಂಟೆ, ಗುಹೇಶ್ವರ ಲಿಂಗವು ಲೀಯವಾಯಿತು. ನೆನೆ ನೆನೆಯಂದರೆ ಏನ ನೆನೆವೆನೆಯ, ಏನ ನೆನೆವೆನೆಯ. ತಾಯಿಗೆ ನಿಮಗೆ ಆರೋಗ್ಯ ಬೇಕಿತ್ತು ಅಂದ್ರೆ ಬೆಳಗ್ಗೆ ಎದ್ದು ವಾಯುವಿಹಾರಕ್ಕೆ, ಆಹಾರ ನಿಯಂತ್ರಣದಲ್ಲಿ ಬನ್ನಿ, ಸಮಚಿತ್ತದ ಬದುಕನ್ನು ಕಟ್ಟಿ, ಧ್ಯಾನದ ಕಡೆಗೆ ಬನ್ನಿ, ಲಿಂಗ ಯೋಗದ ಕಡೆಗೆ ಬನ್ನಿ, ಪ್ರತಿದಿನ ವಚನಗಳನ್ನು ಓದುವುದಕ್ಕೆ ಶುರು ಮಾಡಿ, ಸಮಚಿತ್ತದ ಬದುಕುಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ. ಕೇವಲ ಹೆಣ್ಣು, ಹೊನ್ನು, ಮಣ್ಣು ಇದರ ಬೆನ್ನು ಹತ್ತಿದರೆ ಎಂದೆಂದು ಯಾರಿಗೂ ಸುಖ ಇಲ್ಲ, ಯಾರಿಗೂ ಸುಖ ಇಲ್ಲ. ನೀವು ದುಡ್ಡು ಯಾರಿಗೆ ಕೊಡಬೇಕಂದ್ರೆ ಒಂದು ಡಾಕ್ಟರ್ ಕೊಡಬೇಕು ಹಾಸ್ಪಿಟ್ಲಿಗೆ, ಇನ್ನೊಂದು ವ್ಯಾಜ್ಯ ಮಾಡುವ ವಕೀಲರು ಕೊಡಬೇಕು. ಇದನ್ನು ನೀವು ಏನೂ ಮಾಡಿ ನೋಡಿ. ಇವು ಅತಿಯಾಗಿ ಗಳಿಸಬೇಡ್ರಿ. ಎಷ್ಟು ಗಳಿಸೋದು 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 ಗಳಿಸೋದು. ನನಗೂ ಇರಲಿ, ನಮ್ಮ ಅಪ್ಪನಿಗೂ ಇರಲಿ, ನನ್ನ ಮಕ್ಕಳು. ಯಾರು ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಮಾಡಿರ್ತಾರೆ ಅವರು ತಂದೆ ತಾಯಿಗಳಲ್ಲ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಸಮಾಜಕ್ಕೆ ಇಡ್ತಾರೆ ಅವರು ತಂದೆ ತಾಯಿಗಳು. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಸಮಾಜಕ್ಕೆ. ಮಕ್ಕಳಿಗೆ ಆಸ್ತಿ ಮಾಡಿರೋದು ಅವ್ರಿಗೇನು ಗೊತ್ತದ? ರೊಕ್ಕ ಗೊತ್ತಿಲ್ಲ, ರೂಪಾಯಿ ಗೊತ್ತಿಲ್ಲ. ಬೈಕ್ ತಗೊಳ್ತಾವ, ಇನ್ಫ್ಲೀಟು ಊರು ತುಂಬ ಓಡಿಸ್ತಾ ಇದ್ರು. ಅಬ್ಬಾ ಇವನೇ ಬಂದ ಅನ್ನಬೇಕು. ಇನ್ನು ದೊಡ್ಡ ಮನೆ ನೀವು ಜೋಡಿಸೋದು ಏನ್ರಿ? ಏನ್ರಿ ಜಗತ್ತಿನ ಏನೈತಿ? ಏನೈತಿ ಜಗತ್ತಿನೈತಿ? ಏನಿದೆ? ತಗೊಳ್ಬೇಡಿ ಅನ್ನೋದಿಲ್ಲ. ಅಹಂಕಾರ ಬರಬಾರ್ದು ಮನುಷ್ಯನಿಗೆ, ಅಹಂಕಾರ ಬರಬಾರ್ದು. ಅಹಂಕಾರ ಪುಟ್ಟ ತುಳಿಗೆಯಲ್ಲಿ ಇವತ್ತು ಸಂಪತ್ತಿನ ಸುಖ, ಹಣದ ಸುಖ, ಶ್ರೀಮಂತಿಕೆಯ ಸುಖ ನನ್ನನ್ನು ಬಿಟ್ಟರೆ ಯಾರು ಅನ್ನತಕ್ಕಂಥ ಅಹಂಕಾರ ಇದೆಯಲ್ಲ,
ಅದು ಒಂದು ದಿವಸ ನಿನ್ನನ್ನು ಪ್ರಕೃತಿ ಕೆಳಗಿಳಿಸುತ್ತದೆ. ಪ್ರಕೃತಿ ಎಲ್ಲರನ್ನೇ ಇಳಿಸ್ತದೆ. ಈ ಜಗತ್ತಿನಲ್ಲಿ ಶಿಕ್ಷೆ ಕೊಡುತ್ತೆ ಪ್ರಕೃತಿ, ನಮ್ಗೆಲ್ಲರಿಗೂ ಶಿಕ್ಷೆ ಕೊಡ್ತದೆ, ಹೊಟ್ಟೆ ಕೊಡ್ತದ. ಅದಕ್ಕಾಗಿ ಬಸವಣ್ಣ ಅತಿ ಅದ್ಭುತವಾದ ವಚನವನ್ನು ಬರೆದಿಟ್ಟು ಹೋದ್ರು. ನೆರೆಗೆ ನಿನಗೆ ತೆರೆಗಲ್ಲಕ್ಕೆ ಶರೀರ ಮೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುವಾಗಿ ಅನ್ಯರಿಯಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ, ಮುಟ್ಟಿಂದೊಬ್ಬವನೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ನಿಮ್ಗೆಲ್ಲರಿಗೂ ನಾಲ್ಕು ವಾರಂಟ್ ಬಂದದ ನೋಡಿ. ವಾರಂಟ್, ಸಾವಿನ ವಾರಂಟ್ ಬಂದದ ನಮ್ಗೆ ಗೊತ್ತಾ? ಸಾವಿನ ವಾರಂಟ್ ಬಂದದ ನಿಮಗೆಲ್ಲರಿಗೂ ಗೊತ್ತೇನು? ಮೊದಲನೇ ವಾರಂಟ್ ಯಾವಾಗ ಬರ್ತೇನೆ? ಸಾವಿನ ವಾರಂಟ್. ತಲೆ ಕೂದಲು ಬೆಳ್ಳಗೆ ಮಾಡ್ತಾರೆ, ಫಸ್ಟ್ ವಾರಂಟ್. ಯಾವಾಗ ಬೆಳ್ಳಗಾಯ್ತು ಇವನಂತನ ಈಗ ವಾರಂಟ್ ಗೋಲ್ಡ್ರೇಜ್ ಅಂತ ಬಿಟ್ಟಮ್ಮ. ಫಸ್ಟ್ ವಾರಂಟ್. ಆಮೇಲೆ ಎರಡನೇ ವಾರಂಟ್ ಯಾವುದು? ಕಣ್ಣು ಮಂಜು ಮಾಡಿಸ್ತಾನ, ಎರಡನೇ ವಾರಂಟ್. ಮೂರನೇ ವಾರಂಟ್ ಹಲ್ಲು ಬೀಳಿಸ್ತಾನ. ಏನು ಹಲ್ಲು? 3 ವಾರಂಟ್ ಆಯ್ತಲ್ಲ. 4ನೇ ವಾರಂಟ್ ಯಾವುದು ಅಂದ್ರೆ ಮರೆವು ಅನ್ನೋದನ್ನು ತಂದಿರ್ತಾನೆ. ಮರೆವು. ಈ ವಾರಂಟ್ ನೀರು ಬದುಕ್ತೀನಿ ಅಂತಿರಲ್ಲ, ಇವತ್ತು ಹೋಗಿ ನಿಮ್ಮ ಮನೆ ಒಳಗಡೆ ನಿಮ್ಗೆ ಯಾವ್ಯಾವ ವಾರಂಟ್ ಬಂದದ ಅಂತ ನೋಡ್ಕೊಂಡು ಬರ್ತೀನಿ ನೋಡ್ರಿ. ಯಾರ್ಯಾರು ನನಗಂತೂ ವಾರಂಟ್ ಬಂದವು. ಒಂದೇ ಎರಡನೇದು ಬಂದವು. ಕಣ್ಣು ಬಂದದ, 2 ವಾರಂಟ್ ಬಂದದ. ಅದಕ್ಕಾಗಿ ಭಯ ಪಡ್ತಾ ಇದ್ದೀನಿ, ಏನಪ್ಪ ವಾರಂಟ್ ಬಂದದಲ್ಲ, ಏನು ಗೊತ್ತಿದ್ವಿ ಅಲ್ವಾ? ಎಲ್ಲರಿಗೂ ವಾರಂಟ್ ಬಂದದಲ್ಲ, ಬಂದದ. ಎಚ್ಚರ ಆಗಲೇಬೇಕು. ಎಚ್ಚರ ಆಗಲಿಲ್ಲ ಅಂದ್ರೆ ನಿದ್ರೆ ಎಂಬ ರಾಕ್ಷಸಿ ಧೀರರನ್ನು ನೀರನ್ನು ಮಾಡಿ ತುದಿಗಿಡಿಸುತ್ತಿದ್ದಳು. ನಿದ್ರೆ ಎಂಬ ರಾಕ್ಷಸಿ ಧೀರರನ್ನು ನೀರನ್ನಾಗಿ ತುದಿಗಿಡಿಸುತ್ತಿದ್ದಳು. ಗೆಡಿಸ್ತಾಳೆ ಅವಳು. ಪ್ರಕೃತಿ ನಮ್ಮನ್ನ ಪ್ರತಿ ಕ್ಷಣಕ್ಕೆ ಎದುರಿಸ್ತಾ ಇದೆ. ನಾವು ಪ್ರಕೃತಿ ಕಡೆಗೆ ನೋಡ್ತಾ ಇಲ್ಲ. ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ಕಾಪಾಡಲ್ಲ, ಪ್ರಕೃತಿ ನಮ್ಮನ್ನು ಕಾಪಾಡ್ತಾ ಇರ್ತದೆ. ಪ್ರಕೃತಿ ಒಳಗೆ ದೇವರು ಇದ್ದಾನೆ. ಆ ಪ್ರಕೃತಿಯನ್ನು ನೀನು ಕಾಪಾಡ್ಕೊಂಡ್ರೆ ದೇವರು ನಿನ್ನನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ಹೀಗೆ ಮಹಾದೇವಿ ಅತಿ ಅದ್ಭುತವಾದ ಹೆಣ್ಣುಮಗಳು ಗುರುಗಳ ಎದುರಿಗೆ ಕುಳಿತುಕೊಂಡು ಕೇಳಿದು, ಶಿವಚಿಂತೆ ಶಿವ ಧ್ಯಾನವಿಲ್ಲದ ಮನಗಳು ಶಿವ ಅಂದ್ರೆ ಏನು ಅಂತ ಕೇಳಿದ ಕೂಡಲೇ ಗುರುಗಳು ಹೇಳಿದ್ರು, ಶಿವ ಅಂದ್ರೆ ಏನು, ಶಿವ ಅಂದ್ರೆ ಏನು, ಶಿವ ಅಂದ್ರೆ ಏನು ಅಂತ ಕೇಳಿದ್ರು. ಆವಾಗ ಗುರುಗಳು ಹೇಳಿದ್ರು, ಶಿವ ಅಂತಂದ್ರೆ ಸಾಮಾನ್ಯವಾದ ಶಬ್ದವಲ್ಲವಾದು. ಶಿವ ಅನ್ನೋದು ಸಾಮಾನ್ಯವಾದ ಶಬ್ದವಲ್ಲ. ಮೊದಲನೇ ಶಿವ ಅಂದ್ರೆ ಪೌರಾಣಿಕ ಕಲ್ಪನೆಯ ಶಿವ, ಐತಿಹಾಸಿಕ ಕಲ್ಪನೆಯ ಶಿವ, ನಮ್ಮ ನಿಮ್ಮೆಲ್ಲರನ್ನ ರಚನೆ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರುವ ಮಂಗಲಮಯವಾಗಿರ್ತಕ್ಕಂತಹ ಪ್ರಣವ ಸ್ವರೂಪನಾಗಿರ್ತಕ್ಕಂತಹ ನಿರಾಕಾರವಾದ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಒಂದು ಶಬ್ದ, ಅದು ಶಿವ. ಈ ಮೂರನ್ನು ಹೇಳಿದ್ರು. ಪೌರಾಣಿಕ ಕಲ್ಪನೆಯ ಶಿವ, ತಾತ್ವಿಕ ಕಲ್ಪನೆಯ ಶಿವ, ಐತಿಹಾಸಿಕ ಕಲ್ಪನೆಯ ಶಿವ. ಈ ಭಾರತ ದೇಶದಲ್ಲಿ 3 ಜನ ಶಿವಗಳಿವೆ. ಈ ಭಾರತ ದೇಶದಲ್ಲಿ 3 ಜನ ಶಿವ. ಪೌರಾಣಿಕ ಕಲ್ಪನೆಯ ಶಿವ. ಪೌರಾಣಿಕ ಕಲ್ಪನೆಯ ಶಿವ ಅಂದ್ರೆ ಪೌರಾಣದ ಕಲ್ಪನೆಯ ಮೇಲೆ ಆಕಾಶದಲ್ಲಿ ಶಿವಪ್ಪ ಇದ್ದಾನೆ, ಶಿವಪ್ಪನ ತೊಡೆ ಮೇಲೆ ಪಾರ್ವತಿ ಇದ್ದಾಳ, ಶಿವಪ್ಪನ ತಲೆ ಮೇಲೆ ಗಂಗೆ ಇದ್ದಾಳ, ಶಿವಪ್ಪ ಹತ್ರ ಕೈಲಾಸದಲ್ಲಿದ್ದಾನೆ ಅನ್ನೋದು ಪೌರಾಣಿಕ ಕಲ್ಪನೆ ಇದೆ. ಪೌರಾಣಿಕ ಕಲ್ಪನೆಯ ಶಿವ ಅಂತಂದ್ರೆ ದ ಫಿಲಾಸಫಿಕಲ್ ನಾಲೆಡ್ಜ್ ಇನ್ ಡಿಫೈಡ್ ಅಂದ್ರೆ ಈ ಶಿವಪ್ಪ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಫೋಟೋ ಇದೆಯಾ? ಶಿವಪ್ಪಂದು ಇದೆಯಂದ್ರೆ ಇದೆಯಾ? ಶಿವಪ್ಪ ಧ್ಯಾನ ಮಾಡುವ ಚಿತ್ರಣವನ್ನು ನೋಡಿದ್ದೀರಾ? ಯಾರ ಮನೆಯಲ್ಲಿ? ಓಂ ನಮಃ ಶಿವಾಯ ಸೀರಿಯಲ್ ನೋಡಿದ್ದೀರಾ? ನೋಡಿದ್ದೀರಾ? ಓಂ ನಮಃ ಶಿವಾಯ ಸೀರಿಯಲ್ ಅಲ್ಲಿ ಶಿವ ಹೀಗೆ 2 ಕೈಗಳನ್ನು ಇಟ್ಟುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ಅನೇಕ ಫೋಟೋಗಳನ್ನು ನೋಡಿದ್ದೀವಿ. ನೀವು ಆ ಶಿವಪ್ಪನನ್ನ ದೇವರು ಅಂತ ನಂಬಿದ್ದೀರಿ ಅಲ್ವಾ? ಆ ಶಿವಪ್ಪನ ದೇವರು ಅಂತ ನೀವು ನಂಬಿದ್ರ ಮೇಲೆ ಅವನೇ ದೇವರಾಗಿದ್ದರೆ ಅವನು 2 ಕೈಗಳನ್ನು ಹೀಗೆ ಇಟ್ಟುಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡುವ ಅವಶ್ಯಕತೆ ಏನಿತ್ತು? ನೀವು ನಂಬಿರುವ ಶಿವಪ್ಪ ಇದ್ದಾನಲ್ಲ, ನೀವೆಲ್ಲರೂ ನಂಬಿದ್ರೆ ಇವನೇ ದೇವರು ಅಂತ. ಯಾರನ್ನ?
ಶಿವಪ್ಪನ. ಆ ಕೈಲಾಸದ ಕಲ್ಪನೆ ಶಿವಪ್ಪನನ್ನ ಎರಡು ಕೈಗಳಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕುಳಿತಿದ್ದಾನಲ್ಲ ಶಿವ. ಆದರೆ ಅವನೇ ದೇವರಾಗಿದ್ದರೆ ಅವನು ಕಣ್ಣನ್ನು ಮುಚ್ಚಿಕೊಂಡು ಏಕೆ ಧ್ಯಾನ ಮಾಡಬೇಕಾಗಿತ್ತು?